Yes, all students, a very good evening, and I wholeheartedly welcome you all for Enlightened Educators. And ಇವತ್ತು ಬಂದು we discussing on the topic analogy and classification. ಸೊ ಇದು ಬಂದು ರೀಸನಿಂಗ್ನ ಒಂದು ಭಾಗ ಅಂದರೆ ವಿ ಡಿಸ್ಕಸಿಂಗ್ ದ ಥರ್ಡ್ ಟಾಪಿಕ್ ದಟ್ಸ್ ಎನಾಲಜಿ ಆ್ಯಂಡ್ ಫೋರ್ತ್ ಟಾಪಿಕ್ ಇಸ್ ಕ್ಲಾಸಿಫಿಕೇಶನ್ ಟುಡೇ. ತುಂಬ ಸಿಂಪಲ್ ಆಗಿ ಕ್ಲೋಸ್ ಮಾಡ್ತೀನಿ. ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಇಟ್ ಮೋರ್ ಬಿಕಾಸ್ ದೀಸ್ ಆರ್ ಆಲ್ ಈಸಿಯರ್ ಕಾನ್ಸೆಪ್ಟ್ಸ್ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಏನಂದರೆ ತುಂಬ ಚೆನ್ನಾಗಿ ನೀವು ಇದನ್ನು ತಿಳ್ಕೊಬೇಕು. ಏನು ಕಾನ್ಸೆಪ್ಟ್ ಇದೆ ಅಂತ ತಿಳ್ಕೊಂಡ್ರೆ ಇದನ್ನ ಖಂಡಿತವಾಗಿ ಮಾಡ್ಬೋದು. ಅನಾಲಜಿ ಅಂತ ಹೇಳಿದ್ರೆ ದೆರ್ ವಿಲ್ ಬಿ ಇನ್ ಅ ಕ್ವಶನ್ ಮಾರ್ಕ್, ಅದನ್ನು ಫಿಲ್ ಮಾಡಬೇಕಷ್ಟೇ. ದೆರ್ ಆರ್ 3 sets and there will be one question mark, fill the question mark like this. So ಈ ಥರ ಕ್ವಶನ್ ಮಾರ್ಕ್ ಕೊಟ್ಟಿರ್ತಾರೆ and there are 2 pairs and this is another pair. If you fill this question mark, this pair would be completed, right? Yes. And how many types of analogies are there? This is included even for your letter, word and number. So first, word analogy. So 2 words will be given and these words are related to each other in the same way. So in the same way they will be related, and the candidate is required to find out the relationship between the first 2 words and choose the word from the given alternative. So word ಅಂತ ಬಂದಾಗ 2 ವರ್ಡ್ ಕೊಟ್ಟಿರ್ತಾರೆ, ಅದ್ರದ್ದು ರಿಲೇಶನ್ಶಿಪ್ ಫೈಂಡ್ ಔಟ್ ಮಾಡ್ತೀರಾ. ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದೋಸ್ ವರ್ಡ್ಸ್ and then you're supposed to find out the same for the next. See, ಯಾವಾಗಲೂ ಜ್ಞಾಪನದಲ್ಲಿ ಇಟ್ಕೊಳ್ಳಿ, even for coding and decoding also, whatever the questions we learn, here we have learned many of the questions. So ಈ questions ಅಲ್ಲಿ ನಿಮಗೆ ಯಾವುದೇ ಒಂದು, see here education is coded as this and womanhood is coded as this ಅಂತ ಈ ಥರ ಕೊಟ್ಟಾಗ, so you have to look at the connection between the given and you have to use the same connection and then solve for the given question. ಕರೆಕ್ಟ್ ಅಲ್ವಾ? ಈಗ ಆಲ್ರೆಡಿ ಅವ್ರು ಎಜುಕೇಷನ್ಗೆ ಏನು ಮಾಡಿದ್ದಾರೆ, PLIHDFTCH ಅಂತ ಕೊಟ್ಟಿದ್ದಾರೆ. ವುಮೆನ್ಹುಡ್ಗೆ UCODXRCCL. ಸೊ ದೀಸ್ ಆರ್ ಆಲ್ರೆಡಿ ಕೋಡೆಡ್ ಆ್ಯಂಡ್ ಇದು ಯಾವ ರೀತಿ ಕೋಡ್ ಆಗಿದೆ 2 ವರ್ಡು ಅದನ್ನು ನೋಡಿಕೊಂಡು ಬೈ ಲುಕಿಂಗ್ ಅಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಬೋತ್ ಯು ಆರ್ ಸಪೋಸ್ ಟು ಸಾಲ್ವ್ ಫಾರ್ ದ ಗಿವನ್ ಕ್ವಶನ್. ಫಾರ್ ದ ಗಿವನ್ ಕ್ವಶನ್ ಯರ್ ಕೋಡಿಂಗ್ ಇಸ್ ಅನ್ ಕೋಡೆಡ್ ವರ್ಡ್ ಇಸ್ ಅ ಆನ್ಸರ್, ರೈಟ್? ಅದು ಇದ್ರ ಥರನ ಫಾಲೋ ಮಾಡ್ಬೇಕು. ಹಂಗೆ ಇದರಲ್ಲೂ ಕೂಡ ಅಷ್ಟೇ, ಹ್ಯಾವ್ ಟು ಚೆಕ್ ವಿತ್ ದ first 2 pair what is it resembling and the same relationship should be put in here or the same ಏನಂತ ಹೇಳ್ತಾರೆ, ಇದು ಮೆಥಡಾಲಜಿ. ಇಲ್ಲಿ ಏನು ಮೆಥಡ್ ಫಾಲೋ ಮಾಡಿದ್ದಾರೆ ಅದನ್ನ ಇಲ್ಲೂ ಅಪ್ಲೈ ಮಾಡ್ತೀರಾ, ಆ ಥರ ಬರುತ್ತೆ. ಸೊ ಎಲ್ಲದಕ್ಕೂ ಅದು ಮ್ಯಾಟ್ರ್ ಆಗುತ್ತೆ. ಓಕೆನಾ? ಓಕೆ, ನಾವು ಬಟ್ ಕೆಲವೊಂದು ಅಂದರೆ ನಿಮಗೆ ರ್ಯಾಂಕಿಂಗ್ ಆಗ್ಬೋದು, ಸೀಟಿಂಗ್ ಅರೇಂಜ್ಮೆಂಟ್ಗಳಾಗ್ಬೋದು, ಇದಕ್ಕೆಲ್ಲ ಸ್ವಲ್ಪ ಬೇರೆ ರೀತಿ ಬರುತ್ತೆ. ಡೈರೆಕ್ಷನ್ಗೆ ಆಗ್ಬೋದು, ಬ್ಲಡ್ ರಿಲೇಷನ್ ಆಗ್ಬೋದು, ಇವೆಲ್ಲ ಬರುತ್ತೆ. ಸೊ ಆಲ್ಮೋಸ್ಟ್ ಈಗ ನಾವು ಸದ್ಯಕ್ಕೆ ಚಿಕ್ಕದನ್ನ ಮುಗಿಸ್ಕೊಳ್ಳೋಣ. ಅದೇನು, ಲೆಟ್ಸ್ ಮೂವ್ ಆನ್ ಟು ದ ಸೀಟಿಂಗ್ ಅರೇಂಜ್ಮೆಂಟ್, ಲೆಟ್ಸ್ ಮೂವ್ ಆನ್ ಟು ದಿ ರ್ಯಾಂಕಿಂಗ್ ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ this one, which one? Seating, rank arrangement, and you have another concept, we'll also discuss that. Okay, yeah. So the word analogy, same 2 word madhye in relationship irutte nodಕೊಳ್ಳಿ. The same relationship should be carried on to the given question also, right? Yeah. And letter, 2 groups of letters are related to each other. The same, we are supposed to find out the relationship between other 2 ಇದೆ relationship form ಮತ್ತೆ ಅದರ ಪ್ರಕಾರ ಅದು ಆಪ್ಷನ್ number analogy. 2 numbers relationship number relationship ಅಂದ್ರೆ ಏನು, relationship ಅಂದ್ರೆ ಏನು, relationship ಅಂದ್ರೆ ಆಗುತ್ತೆ. relationship might be uniform. ಹೌದಾ? ಈಗ ವರ್ಡ್ ರಿಲೇಶನ್ಶಿಪ್ ಅಂದ್ರೆ ನಾವು ಫಸ್ಟ್ ನೋಡೋದೇನು, ವರ್ಡ್ ಅನಾಲಜಿ ರಿಲೇಶನ್ಶಿಪ್ ಅಲ್ಲಿ ನಾವು ಫಸ್ಟ್ ನೋಡುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಚೆಕ್ ವಿತ್ ರಿಗಾರ್ಡಿಂಗ್ ವೆದರ್ ದ ಗಿವನ್ ವರ್ಡ್ ಕನ್ಸಿಸ್ಟ್ ಆಫ್ ಸಮ್ ಮದರ್ಸ್ ರಿಲೇಶನ್ಶಿಪ್, ಅಥವಾ ಅಮ್ಮನ ಸಂಬಂಧ ಆಗ್ಬೋದು, ಅಥವಾ ಒಂದು ಆಫೀಸ್ಗೆ ಸಂಬಂಧಪಟ್ಟಿರುವಂತ ವಸ್ತು ಆಗಿರ್ಬೋದು. ತುಂಬಾ ಇರುತ್ತೆ, ನೋಡಿದಾಗಲೇ ಗೊತ್ತಾಗುತ್ತೆ ದಿಸ್ ಇಸ್ ದ ಪರ್ಟಿಕ್ಯುಲರ್ ರಿಲೇಶನ್ಶಿಪ್ ದಟ್ ಹ್ಯಾವ್ ಅಂತ. ನಂಬರ್ ಅನ್ನೋ ರಿಲೇಶನ್ಶಿಪ್ ದಯವಿಟ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಂಬರ್ ಅನ್ನೋ ರಿಲೇಶನ್ಶಿಪ್ ಇಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದು ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಅಂಡ್ ಅದರ್ಸ್, ರೈಟ್? ಈ ರಿಲೇಶನ್ಶಿಪ್ ಬರುತ್ತೆ ರಿಲೇಶನ್ಶಿಪ್ ಇನ್ ಜನರಲ್. ಸೊ ವರ್ಡ್ ಅನಾಲಜಿಗೆ ಜನರಲ್ ತುಂಬಾ ಮುಖ್ಯ. ಎಷ್ಟು ಜನರಲ್ಕೊಳ್ತೀರಾ ಅಷ್ಟರ ಮಟ್ಟಕ್ಕೆ ಒಂದು ಆಗುತ್ತೆ. ನಂಬರ್ ಅನ್ನೋದಾದ್ರೆ ನೀವೇನ್ ಮ್ಯಾಥಮೆಟಿಕ್ಸ್ ಕಲ್ತಿದ್ರೆ ದಟ್ ಹೆಲ್ಪ್ಸ್ ಅ ಲಾಟ್. ಕೀಪ್ ಆನ್ ಏನೇನು ಬೇಕು ಅಂತದಲ್ಲಿ analyze the relationship in the question pair that you have to do and look for the pair
words among the answer choices with a similar relationship. ನೀವೇನ್ ಮಾಡ್ತೀರಾ ಅಂದ್ರೆ of words ಮಾಡ್ತೀರಾ. ಸೊ of word ನ ನೋಡ್ಬಿಟ್ಟು among the answer choices and with a similar relationship ಅದು ಚೆಕ್ ಮಾಡಬೇಕಾಗುತ್ತೆ. more than one choice seems to fit in the relation and the question pair. ಅಷ್ಟು ನಿಮ್ಗೆ ಇವಾಗ one more answer choice ಫಿಟ್ ಆಗ್ತಾ ಇದೆ ಅಂತಂದ್ರೆ ನೀವು ಅವಾಗ ಮಾಡ್ಬೇಕಾಗತ್ತೆ ಮತ್ತೊಮ್ಮೆ ಎಲ್ಲ ಫಿಟ್ ಆಗ್ತಿದೆ, ಎಲ್ಲದಕ್ಕೆ ಸಂಬಂಧಪಟ್ಟಿದೆ. ಬಟ್ ಮೇನ್ ಥಿಂಗ್ ವಾಟ್ ಇಸ್ ದ ರಿಲೇಶನ್ಶಿಪ್ ನೋಡ್ಬೇಕಾಗುತ್ತೆ. ಇದು ವರ್ಡ್ಗೆ ಸಂಬಂಧಪಟ್ಟಂತೆ ನಾವು ನೋಡೋಣ ಆಯ್ತಾ. ಎಲಿಮಿನೇಟ್ ಆನ್ಸರ್ಸ್ ದಟ್ ಡು ನಾಟ್ ಅಪಿಯರ್ ಇನ್ ದ ಬೆಸ್ಟ್. ನೀವೇ ಅದು ಎಲಿಮಿನೇಟ್ ಮಾಡ್ಕೊಳ್ಳಿ. Fine. The values of alphabet in an alphabetic order or in the reverse order. The term E or TY which may be useful to learn the alphabetic values of the letter. Okay na, this is a that's been given to know the alphabetical values of the letter. ದಯವಿಟ್ಟು ಇಟ್ಕೊಳ್ಳಿ. ಏನ್ ಇಟ್ಕೋಬೇಕು ಅಂದ್ರೆ ಇಲ್ಲೂ ಕೂಡ ನೀವು A to Z, Z to A to Z ಅಂದ್ರೆ A1 26 and Z to A is 26. ರಿವರ್ಸ್ ಮ್ಯಾಪ್ನ ಇಟ್ಕೋಬೇಕು. ಈಗ ಕ್ವೆಶ್ಚನ್ ಆಫ್ ನ್ಯೂಮರಿಕಲ್ ರಿಲೇಶನ್ಶಿಪ್. ಸೊ 5 ಸಿಂಕ್ ಟರ್ಮ್ 125 5 ಕ್ವೆಶ್ಚನ್ ಮಾರ್ಕ್ 8. ಈಗ ಇಲ್ಲಿ ಫಸ್ಟ್ ಕೊಟ್ಟರೆ ದೊಡ್ಡ ನಂಬರ್. ಇವಾಗ ನನಗಿಲ್ಲ ಆನ್ಸರ್ ಇದೆ ಬಟ್ ಇಲ್ಲ ಆನ್ಸರ್ ಇದೆ. ಐ ಡೋಂಟ್ ವಾಂಟ್ ಟು ಲುಕ್ ಐ ಟೆಲ್ ಯು ವಾಟ್ ಇನ್ ಡೀಟೇಲ್. ಈಗ 125 ಏನೋ 5 ಅಲ್ವಾ. ಸೊ ವಾಟ್ ಇಸ್ ದ ಕ್ವೆಶ್ಚನ್ ಮಾರ್ಕ್? ಕ್ವೆಶ್ಚನ್ ಮಾರ್ಕ್ ಇಸ್ ಈಕ್ವಲ್ ಟು 8. ಈಗ ಕೊಟ್ಟಿದ್ದಾರೆ ದ ಬಿಗ್ ನಂಬರ್. ಸೊ ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ 25 and 5? to relationship ಅಂದ್ರೆ ನೀವು ಐದರ್ ಅಡಿಷನ್ ಇಂದನೂ ಚೆಕ್ ಮಾಡಬಹುದು, ಫ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವೇರ್ ರೂಟ್ ಈ ತರ ಇಷ್ಟು ರಿಲೇಶನ್ಶಿಪ್ ನೀವು ತುಂಬಾ 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 ಹೆಲ್ಪ್ ಆಗುತ್ತೆ. ಇದು ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಈಗ ಇಲ್ಲಿ ಸಂಬಂಧಪಟ್ಟಂತೆ ನೋಡ್ಬೇಕು. ಸೊ ಅದಕ್ಕೆ 125 and 5 relationship. What is how many times of 5 is 125? 25 into 5 is 25. Correct? 25 into 5 is 125. First ಅದು ಕರೆಕ್ಟ್ ಅಲ್ವಾ? 25 into 5 is 125. So that ಬರುತ್ತೆ ಡಿವೈಡ್ 25 ಅಂತ ಬರುತ್ತೆ. ಈಗ ಇಲ್ಲಿ ತಗೊಂಡಾಗ same thing should come. One number if you divide it by you get 25. It's not possible. ಸೊ ಹಾಗಾಗಿ ಈಗ ನೀವೇ ಮಾಡಬೇಕು ಮಲ್ಟಿಪ್ಲಿಕೇಶನ್ ಪ್ರೋಸೆಸ್. ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ ಚೆಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 5 25 25 5 125. ಸೊ ಇಟ್ ಇಸ್ 5 ಕ್ಯೂಬ್ ಇಸ್ 125 ಆಯ್ತಾ. ನಾನು ಹೇಳ್ದೆ ಇಲ್ಲಿ 25 5 125 ನೀವು ಹಂಗೆ ತಗೋತೀರಾ ಅಂದ್ರೆ ಇಲ್ಲೂ ಕೂಡ ಅದೇ ಸ್ಯಾಟಿಸ್ಫೈ ಆಗಬೇಕು. ಇಲ್ಲ ಇಲ್ಲಿ ಕೊಟ್ಟಿರೋ ನಂಬರ್ 8. ಸೊ 8 ಯಾವುದೇ ಲಾಸ್ಟ್ ಫೈನಿಂಗ್ ಆಗುತ್ತೆ. 125 ರಿಲೇಶನ್ಶಿಪ್ 5 ಕ್ಯೂಬ್ ದಟ್ 5 5 25 125. ಸೊ 5 ಕ್ಯೂಬ್. ಈಗ ಅದೇ ಇಲ್ಲಿ 5 ಕ್ಯೂಬ್ 125 ಆದ್ರೆ 8 ಕ್ಯೂಬ್ 8 ಕ್ಯೂಬ್ 5 1 8 ಕ್ಯೂಬ್ ಇಸ್ 5. ಸೊ 5 1 2 ಅಂದ್ರೆ ಇರುತ್ತೆ. ಸೊ 8 8 64 8 1 2. ಸೊ ಇಲ್ಲಿ 2 ಇದೆಯಾ? ಇಲ್ಲ. ಆಬ್ವಿಯಸ್ಲಿ ನನ್ ಆಫ್ ದಿಸ್. ಸೊ ನೀಟಾಗಿ ನೀವು ಮಾಡ್ಕೊಳ್ಳಿ. ಒಂದು ಸೆಕೆಂಡ್. ಐ ಆಮ್ ಸಾರಿ. ಆ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನಾದ್ರೆ ನೀವು ಒಂದು ಜ್ಞಾಪನದಲ್ಲಿ ಇಟ್ಕೊಳ್ಳಿ, ರಿಲೇಶನ್ಶಿಪ್ ಚೆಕ್ ಮಾಡುವಾಗ ದೇರ್ ಮೈಟ್ ಬಿ ಮೆನಿ ಪಾಸಿಬಿಲಿಟೀಸ್ ಬಟ್ ಚೆಕ್ ವಿತ್ ಪಾಸಿಬಿಲಿಟಿ ದಟ್ ಗೋಯಿಂಗ್ ಟು ವರ್ಕ್ ಫಾರ್ ದಿಸ್ ಆಲ್ಸೋ. ವರ್ಕ್ ಆಗೋ ತರ ಪಾಸಿಬಿಲಿಟಿ ಚೆಕ್ ಮಾಡಿ ಫೈನಲೈಸ್ ಮಾಡ್ಕೊಳ್ಳಿ ಆಯ್ತಾ. ಈ ಯಾವುದೇ ಕಾರಣಕ್ಕೂ ನೀವು ಆನ್ಸರ್ನ ಜಡ್ಜ್ ಮಾಡಕ್ಕಾಗಲ್ಲ. ಇದಕ್ಕೂ ರಿಲೇಶನ್ಶಿಪ್ ತಿಳ್ಕೊಂಡೇ ಮಾಡಬೇಕಾಗತ್ತೆ. ಅದು ಮಾಡಿದಂತೆ ಎನಿಥಿಂಗ್. ಎಸ್. ನೆಕ್ಸ್ಟ್ ಇದು ನನಗೆ ಸಂಬಂಧಪಟ್ಟು ನಾವು ರೂಟ್ ಅಲ್ಲಿ ನೋಡ್ಕೊಂಡ್ವಿ. ಈಗ ಇಲ್ಲಿ ERI ರಿಲೇಟೆಡ್ ಟು DRI ಇನ್ ದ ಸೇಮ್ ವೇ ಆಸ್ RIP ಇಸ್ ರಿಲೇಟೆಡ್ ಟು. ಈಗ ERID you write it ulta DIRE which is DIRE. Now RIP ulta ಬರೆದ್ರೆ ಏನು ಬರುತ್ತೆ? EPIR. ಸೊ the first one. ಓಕೆನಾ? ಈ ತರ. ಸೊ ನೀವು ಮಾಡ್ಕೋಬೇಕು. ಈಗ ಬರೋಣ. ಈಗ ಬರೋಕ್ ಮುಂಚೆ ಇಲ್ಲಿ ಬರ್ತದೆ ಇದು ಆಲ್ಫಾಬೆಟಿಕ್ಗಳಿಗೆ ಸಂಬಂಧಪಟ್ಟಿದ್ದಾರೆ.
ಕೆ ಇಸ್ ಈಕ್ವಲ್ ಟು ವೈ ಕ್ಯೂ ಐ ಟಿ ಇಸ್ ಈಕ್ವಲ್. ಈಗ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹೆಂಗೆ ಗೊತ್ತಾಗುತ್ತೆ? ಈಗ ವಾಟ್ ಈಸ್ ಎ? ಸೊ ಎ ಮತ್ತೆ ವೈ ಕೊಟ್ಟಿದ್ರೆ ಇವಾಗ ಇಷ್ಟಪ್ಪ ಎ ಫಸ್ಟ್ ನಂಬರ್ ಅಲ್ವಾ. ಸೊ ವೈ ಅಂದ್ರೆ ವೈ ಪ್ಲಸ್ ಹೌ ಮಚ್ ಇಸ್ ಈಕ್ವಲ್ ಟು ವೈ ಝೆಡ್ ಎ. ಸೊ ದಿಸ್ ಇಸ್ ಎ ಆದ್ಮೇಲೆ ಝೆಡ್ ಅಂಡ್ ಸೊ ಇದೆರಡರ ಮಧ್ಯೆ ಬಂದಿದೆ ಝೆಡ್ ಬಂದಿದೆ. ಎಸ್ ಅಂಡ್ ಕ್ಯೂ ಕ್ಯೂ ಪ್ಲಸ್ 2 ಕ್ಯೂ ಎಸ್. ಓಕೆನಾ? ಇದು ಐ ಪ್ಲಸ್ ಐ ಜೆ ಕೆ. ಕರೆಕ್ಟ್ ಅಲ್ವಾ? ಅದೇ ತರ ನಟ್ಟಗ್ ಮಾಡ್ಕೋಬೇಕು. ನಟ್ಟಗ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ? ಸ್ಟಾರ್ಟಿಂಗ್ ಫ್ರಮ್ ಎನ್. ಸೊ ಎನ್ ಇದೆ ಅಂದ್ರೆ ಎನ್ 2 ನಂಬರ್ ಮೈನಸ್. ಸೊ 2 ನಂಬರ್ ಮೈನಸ್ ಮಾಡಾಗುತ್ತೆ ಎಲ್ ಬರುತ್ತೆ. ಎಲ್. ಇಲ್ಲೂ 2 ಇದೆ. ಸೊ ದಿಸ್ ಇಸ್ 1. ಓಕೆ. ಈಗ ನೆಕ್ಸ್ಟ್ ಯು ತಗೊಳ್ಳಿ. ಯು ಪ್ಲಸ್ 2 ಟೆಸ್ಟ್. ಸೊ ಟಿ ಎಸ್. ಓಕೆ, ನಾಟ್ ಟಿ. ಓಕೆ, ಎಸ್ ಅಲ್ವಾ? ಯು ಮೈನಸ್. ಸೊ ಇಟ್ ಇಸ್ what I can say R S T U. So this is U alva. U minus 2 is yes. U minus 2 is yes. ಓಕೆನಾ? ಎಸ್ ಆಯ್ತು. ಸೊ ನೆಕ್ಸ್ಟ್ ಎಸ್. ಸೊ ಎಸ್ ಎಲ್ಲಿದೆ? ಇಲ್ಲಿದೆ. ಓಕೆನಾ? ನೆಕ್ಸ್ಟ್ ಟಿ ಮೈನಸ್ 2. ವೇರ್ ಇಸ್ ಟಿ ಹಿಯರ್? ಟಿ ಮೈನಸ್ 2 ಅಂದರೆ ಮತ್ತೆ ಆರ್ ಬರುತ್ತೆ. ಸೊ ದಿಸ್ ಇಸ್ ಆರ್. ಸರ್ ಎಲ್ ಎಸ್ ಆರ್ ಎಸ್ ದ ಪ್ರಾಪರ್ ಆನ್ಸರ್. ಇಲ್ಲಿ ಏನು ಮಾಡಿದ್ದಾರೆ? ಎವ್ರಿ ಲೆಟರ್ ಇಸ್ ಸಬ್ಟ್ರಾಕ್ಟೆಡ್ ಫ್ರಮ್ -2. ಎರಡೆಲ್ಲ ಲೆಟರ್ನು -2 ಸಬ್ಟ್ರಾಕ್ಷನ್ ಮಾಡ್ಕೊಂಡಿದ್ದಾರೆ. ಈ ತರ ನಿಮ್ಗೆ ಇಲ್ಲಿ ಎಲ್ಲಾನು ಅಪ್ಲೈ ಆಗ್ಬಿಡುತ್ತೆ. ಅನಾಲಜಿ ಅಂತ ಬಂದಿದ ತಕ್ಷಣ ಕೋಡಿಂಗ್ ಡಿಕೋಡಿಂಗ್ ಕಾನ್ಸೆಪ್ಟ್ಗಳಾಗ್ಬೋದು, ಇಲ್ಲ ಆಲ್ಫಾಬೆಟಿಕಲ್ ಆರ್ಡರ್ ಕಾನ್ಸೆಪ್ಟ್ಗಳಾಗ್ಬೋದು, ಇಲ್ಲ ಬೇಸಿಕ್ ಜನರಲ್ ನಾಲೆಜ್ ಕಾನ್ಸೆಪ್ಟ್ಗಳಾಗ್ಬೋದು, ಎಲ್ಲಾನು ಅಪ್ಲೈ ಆಗುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಓಕೆನಾ? ಇಲ್ಲಿ ಏನು ಮಾಡಿದ್ದಾರೆ? ದಿಸ್ ಇಸ್ ಎಲ್ ಎಸ್ ಇಸ್ ಈಕ್ವಲ್ ಟು ಕೆ ಟಿ, ವಿ ಈಸ್ ಈಕ್ವಲ್ ಟು ವಾಟ್ ಅಂತ ಕರೆಕ್ಟಾಗಿ ಗಮನ ಇಟ್ಟು ನೋಡಿ. ಇದು ಕೂಡ ಆಲ್ಫಾಬೆಟಿಕಲು. ನೀವು ರಿಲೇಷನ್ಶಿಪ್ ತಿಳ್ಕೋಬೇಕು. ವಾಟ್ ಇಸ್ ಕೆ? ಕೆ ಆದಮೇಲೆ ಯಾವ ಲೆಟರು? ಎಲ್. ಸೊ ಇಲ್ಲಿ +1. ಕೆ ಪ್ಲಸ್ 1 ಇಸ್ ಎಲ್. ಆಯಿತಾ? ಇಲ್ಲಿ ಎಸ್ ಏನಿದೆ? ಇಲ್ಲಿ ಟಿ ಇದೆ. ಟಿ ಮೈನಸ್ 1 ಇಸ್ ಎಸ್. ಅಥವಾ ನೀವೇನು ತಗೋಬೋದು? ಎಲ್ ಮೈನಸ್ 1 ಇಸ್ ಕೆ, ಎಸ್ ಪ್ಲಸ್ 1 ಇಸ್ ಟಿ ಅಂತಲೂ ತಗೋಬೋದು. ಕರೆಕ್ಟಾ? ಈಗ ಕೆ ಮತ್ತು ಎಲ್ ತಗೋತೀರಾ ಅಂದರೆ ಕೆ ಪ್ಲಸ್ 1 ಆಗಿಬಿಡತ್ತೆ. ಎಸ್ ಮತ್ತು ಟಿ ಮತ್ತು ಎಸ್ ತಗೋತೀರಾ ಅಂದರೆ ಟಿ ಮೈನಸ್ 1 ಆಗಿಬಿಡತ್ತೆ. ಆಯಿತಾ? ಸೊ ಇಫ್ ಯು ಆರ್ ಟೇಕಿಂಗ್, ಇಲ್ಲವ್ರು ಏನು ಮಾಡಿದ್ದಾರೆ? ಎಲ್ಲಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ನಿಮಗೆ ಎಲ್ ಮೈನಸ್ 1 ಬರುತ್ತೆ, ಎಸ್ ಪ್ಲಸ್ 1 ಬರುತ್ತೆ. ಇವಾಗ ನೆಕ್ಸ್ಟು ವಿ ಗೆ ಏನು ತಗೋತೀರಾ? ಸೊ ಈಗ ವಿಗೆ ತಗೋತೀರಾ ಅಂದರೆ ಇವಾಗ ನಾನು ಇಲ್ಲಿ ಏನು ಮಾಡಿದೆ ಅದ್ರ ಪ್ರಕಾರ ತಗೋತೀರಾ ಅಂದರೆ ವಿ ಡಬ್ಲ್ಯೂ, ರೈಟ್? ಇಟ್ ಈಸ್ ನಥಿಂಗ್ ಬಟ್ ಡಬ್ಲ್ಯೂ. ಬಟ್ ಇಲ್ಲಿ ಏನಾಗ್ತಾ ಇದೆ? ಇವ್ರ ಪ್ರೊಸೀಜರ್ ಪ್ರಕಾರ ಫಸ್ಟು ಕೆ -1 ಟಿ ಪ್ಲಸ್ 1 ಅನ್ನು ತೊಗೊಂಡಿದ್ದಾರೆ. ಸೊ ಹಂಗಾಗಿ ನಾವು ಇದನ್ನು ಫಾಲೋ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಕರೆಕ್ಟು. ಈಗ ಇದು ಎಲ್ ಪ್ಲಸ್ 1 ಇಸ್ ಕೆ, ಆಯಿತಾ? ಎಸ್ ಮೈನಸ್ 1 ಇಸ್ ಟಿ. ಬಟ್ ಇಲ್ಲಿ ಅದು ವರ್ಕೌಟ್ ಆಗುತ್ತಾ ನೋಡ್ಕೊಳ್ಳಿ. ವಿ ಪ್ಲಸ್ 1 ಇಸ್ ಡಬ್ಲ್ಯೂ, ಇ ಮೈನಸ್ 1 ಇಸ್ ವಾಟ್? ಡಿ ಅಲ್ವಾ? ಸೊ ಡಬ್ಲ್ಯೂ ಡಿ ಇಲ್ಲೆಲ್ಲರೂ ಇದೆಯಾ ನೋಡಿ? ಇಲ್ಲ. ಸೊ ಇಲ್ಲ ಅಂದಾಗ ದಿಸ್ ಇಸ್ ರೂಲ್ಡ್ ಔಟ್ ಅಂತ. ಸೊ ನೀವು ಏನೇನು ಪಾಸಿಬಿಲಿಟೀಸ್ನ ಟ್ರೈ ಮಾಡ್ತೀರಾ, ಆ ಪಾಸಿಬಿಲಿಟೀಸ್ನೆಲ್ಲ ಆದಷ್ಟು ಚೆಕ್ ಮಾಡಿ, ಆ ಪಾಸಿಬಿಲಿಟೀಸ್ ಬರೋಂಥ ರಿಸಲ್ಟ್ಸ್ನ ನೋಡಿ, ಆ ಪಾಸಿಬಿಲಿಟೀಸಿಗೆ ಬರೋಂಥ ರಿಸಲ್ಟ್ಸ್ನ ನೋಡಿಬಿಟ್ಟು ಆ ನಂತರದಲ್ಲಿ ಚೆಕ್ ವಿತ್ those options are not working out, try to make sure that you check with many of the possibilities and ಎಲ್ಲ ಪಾಸಿಬಿಲಿಟೀಸ್ಗೂ ಏನೊಂದು ರಿಸಲ್ಟೆಂಟ್ ಬರುತ್ತೆ ಎಲ್ಲ ರಿಸಲ್ಟೆಂಟು ಇಟ್ಕೊಂಡು ನೀವು ಆಪ್ಷನಲ್ ಚೆಕ್ ಮಾಡಿ. ಅದರ ಒಂದು ಆಪ್ಷನ್ ಇಲ್ಲಿತ್ತು ಅಂದರೆ ಟಿಕ್ ಮಾರ್ಕ್ ಹಾಕ್ಬಿಡಿ. ಆಯಿತಾ? ದಟ್ ಈಸ್ ವಾಟ್ ಚೆಕ್ ಔಟ್ ವಿತ್ ಲಾಟ್ಸ್ ಆಫ್ ಪಾಸಿಬಿಲಿಟೀಸ್ ಆ್ಯಂಡ್ ರಿಲೇಷನ್ಶಿಪ್. ಯಾವತ್ತೂ ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿಂದ ತಗೊಳ್ತಾರೆ. ಕರೆಕ್ಟ್ ಅಲ್ವಾ? ಇಲ್ಲಿಂದ ತಗೊಳ್ತಾರೆ. ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿಂದ ತಗೊಳ್ತಾರೆ. ಇಲ್ಲಿಂದ ಏನು ಮಾಡ್ತಾರೆ? ಈ ಕಡೆಯಿಂದನೇ ತಗೊಳ್ತಾರೆ. ಆಯಿತಾ? ಇಲ್ಲಿ ಕಡೆಯಿಂದನೇ ತಗೊಂಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕೆ ಮೈನಸ್ 1 ಇಸ್ ಈಕ್ವಲ್ ಟು ಎಲ್ ತಗೊಂಡಿದ್ದಾರೆ. ಟಿ ಸಾರಿ ಕೆ ಪ್ಲಸ್ 1 ಒಂದು ಸೆಕೆಂಡು ನಾನು ಇಲ್ಲಿಂದನೇ ತಗೊಂಡಿದ್ದಾರೆ. ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಗೈಸ್, ವೆರಿ ಸಾರಿ. ಐ ಆಮ್ ವೆರಿ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಇಲ್ಲಿಂದನೇ ತಗೊಂಡಿದ್ದಾರೆ. ಸೊ ಇಲ್ಲಿಂದ ತಗೊಂಡು
ಮತ್ತೆ ತಿರ್ಗಾ ಇಲ್ಲಿಗೆ ಬಂದಿದ್ದಾರೆ ವಾಪಸ್. ದಟ್ ಈಸ್ L minus 1 is K and S plus 1 is T ಅಂತ ತೊಗೊಂಡಿದ್ದಾರೆ. ಸೊ ಈ ರೀತಿಯಾಗಿ ತೊಗೊಂಡಿದ್ದಾರೆ. ನಾನು ಹೆಂಗೆ ತೊಗೊಂಡಿದ್ದೆ, K plus 1 is L, K ಆದಮೇಲೆ L ಅಲ್ವಾ, ಆಮೇಲೆ ಟಿಗೂ ಮುಂಚೆ ಎಸ್ ಬರುತ್ತೆ. ಸೊ ಆ ಥರ ತೊಗೊಂಡಿದ್ದೀನಿ. ಸೊ ಹಂಗೆ ನೀವೇನು ಮಾಡಬೇಕು ಅಂದರೆ ಚೆಕ್ ವಿತ್ ಲಾಟ್ಸ್ ಆಫ್ ಪಾಸಿಬಿಲಿಟೀಸ್ ಆ್ಯಂಡ್ ವರ್ಕೌಟ್. ಈಗ ಇವರ ಪಾಸಿಬಿಲಿಟಿ ಪ್ರಕಾರ ಅರ್ಥ ನಾವು ಹೋಗ್ತೀವಿ ಅಂದರೆ ಇಟ್ ಇಸ್ ವಿ ಇ ಆ್ಯಂಡ್ ಯು ಎಫ್. ಸೊ ಈಗ ವಿ ಅಂದರೆ ಇಲ್ಲಿ ಪ್ರಕಾರ ಅರ್ಥ ವಿ ಮೈನಸ್ ಒನ್ ಇಸ್ ಯು, ಇ ಪ್ಲಸ್ 1 ಇಸ್ ಎಫ್. ಸೊ ದಟ್ ಈಸ್ ಯು ಆ್ಯಂಡ್ ಎಫ್ ಇಸ್ ದ ಆನ್ಸರ್. ಆಯಿತಾ? ಸೊ ಇದೇ ಥರ ಇರುತ್ತೆ, ನೋಡ್ಕೊಂಡು ನೀವು ಇದನ್ನು ಟ್ರೈ ಔಟ್ ಮಾಡಿ. ತುಂಬಾ ಈಸಿ ಅಂತ ಕಷ್ಟ. ಮಾತಕ್ಕೆ ಸ್ಪೆಷಲಿ ಏನು ಮಾಡಬೇಕು ಅಂತ ಯು ಟು ಟ್ರೈ ಮೆನಿ ಆಫ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಚೆಕ್ ಇಟ್ ಔಟ್. ಆಯಿತಾ? ಮೆನಿ ಆಫ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಚೆಕ್ ಇಟ್ ಔಟ್ ಅಲ್ವಾ? ಸೊ ಆ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಆಯಿತಾ? ಸೊ ಲೆಟ್ ಮೀ ಜಸ್ಟ್ ದಿಸ್ ಔಟ್. ಸೊ ಫರ್ನಿಚರ್ ಇಸ್ ರಿಲೇಟೆಡ್ ಟು ಟೇಬಲ್. ಸೊ ಈಗ ಫರ್ನಿಚರ್ ಅಂದರೆ ಫರ್ನಿಚರ್ಗೆ ಬರೋಂಥ ಕಾನ್ಸೆಪ್ಟ್ಗಳು ಟೇಬಲ್ಲು, ಚೇರು ಆ್ಯಂಡ್ ಯರ್ ಸೋಫಾ ಸೆಟ್ ಆ್ಯಂಡ್ ಯರ್ ವಾರ್ಡ್ರೋಬ್ಸು ಎಲ್ಲ ಫರ್ನಿಚರ್ಗೆ ಬರುತ್ತೆ. ಅದರಲ್ಲಿ ಇವ್ರು ಟೇಬಲ್ ತೊಗೊಂಡಿದ್ದಾರೆ. ಆ್ಯಂಡ್ ಇನ್ ದ ಸೇಮ್ ವೇ ಆ ಸ್ಟೇಷನರಿ ಈಸ್ ರಿಲೇಟೆಡ್ ಟು. ಇನ್ ದ ಸೇಮ್ ವೇ ಹೌ ಯು ರಿಲೇಟ್ ವಿತ್ ಸ್ಟೇಷನರಿ. ಈಗ ಸ್ಟೇಷನರಿ ನೀವು ಜ್ಞಾಪಕ ಇಟ್ಕೊಳ್ಳಿ, ಸ್ಟೇಷನರಿಗೆ ಸ್ಟೋರು, ಕರೆಕ್ಟ್ ಅಲ್ವಾ? ಜಾಯಿಂಟ್ ವರ್ಡ್ ಅದು, ಸ್ಟೇಷನರಿ ಸ್ಟೋರ್ ಅಂತ ಹೇಳ್ತೀವಿ. ಅದೊಂದಿದೆ. ಸ್ಟೇಷನರಿ ಚೇರ್ ಇದೆ, ಸ್ಟೇಷನರಿ ಆಫೀಸ್ ಇದೆ, ಸ್ಟೇಷನರಿ ಪೆನ್ಸಿಲ್ ಇದೆ. ಇಲ್ಲಿ ನನ್ ಆಫ್ ದಿಸ್ ಇದೆ. ಈಗ ತುಂಬ ಜನ ಏನು ಮಾಡ್ತೀರಾ, ಸ್ಟೇಷನರಿ ಸ್ಟೋರು ಜಾಯಿಂಟ್ ಅಲ್ವಾ, ತೊಗೊಂಬಿಡ್ತೀನಿ. ರಾಂಗ್. ಇಲ್ಲಿ ಫರ್ನಿಚರ್ ಇಸ್ ರಿಲೇಟೆಡ್ ಟು ಟೇಬಲ್. ಈಗ ಟೇಬಲ್ ಏನು, ಫರ್ನಿಚರ್ನ ಒಂದು ಭಾಗ. ವಾಟ್ ಆರ್ ದ ಟೈಪ್ಸ್ ಆಫ್ ಫರ್ನಿಚರ್? ದ ಟೈಪ್ಸ್ ಆಫ್ ಫರ್ನಿಚರ್ಸ್ ಆರ್ ಟೇಬಲ್, ಚೇರ್, this one table, chair, sofa set, and you have the shoe racks, or you'll be having a wardrobe, and you'll be having a cot, that's also furniture. ಆ ರೀತಿ ಬಂದಿದೆ. ಸೊ ಅದರಲ್ಲಿ ಒಂದು ಇದು ಟೈಪ್ ಅಂತ ಹೇಳ್ತೀರಾ, ದಟ್ಸ್ ಟೇಬಲ್ ಅಲ್ವಾ? ಸೊ ಹಾಗೆ ಸ್ಟೇಷನರಿಲಿ ಟೈಪ್ಸ್ ಆಫ್ ಸ್ಟೇಷನರಿ ಯಾವುದು? ಪೆನ್, ಪೆನ್ಸಿಲ್, ಸ್ಕೇಲ್, ಮೆಂಡರ್, eraser, and we'll be having a pouches, we'll be having a geometry box, we'll be having a books, and we'll be having a pen, ರೈಟ್? ಎಲ್ಲ ಇರುತ್ತೆ. ಸೊ ಅದರಲ್ಲಿ ಪೆನ್ಸಿಲ್, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಟೈಪ್ಸ್ ಆಫ್ ಸ್ಟೇಷನರಿ ಕೊಟ್ಟಿರೋದೆ ಪೆನ್ಸಿಲ್. ಸೊ ಪೆನ್ಸಿಲ್ ಇಸ್ ಇರ್ ಆನ್ಸರ್. ಓಕೆನಾ? ಯಾ. ಆ್ಯಂಡ್ ಫೈನ್ ದ ಮಿಸ್ಸಿಂಗ್ ಟರ್ಮ್. ಸೊ ಲಯನ್ ಇಸ್ ಈಕ್ವಲ್ ಟು ಕಪ್, ಹಾರ್ಸ್ ಇಸ್ ಈಕ್ವಲ್ ಟು ವಾಟ್? ಸೊ ಈಗ ಲಯನ್ ಕಬ್ ಅಂದ್ರೇನು? ಲಯನ್ಗೆ ಹುಟ್ಟೋ ಅಂಥದ್ದೊಂದು ಕಬ್ಬಾಗಿರುತ್ತೆ. ಹಾರ್ಸ್ಗೆ ಹುಟ್ಟೋ ಅಂಥದ್ದೇನು? ಫೋಲ್. ಓಕೆನಾ? ತುಂಬ ಜನಕ್ಕೆ ಹೆಸರುಗಳು ಗೊತ್ತಿರಲ್ಲ. ಮಗುಗೆ ಏನು ಹೇಳ್ತಾರೆ, ಅಥವಾ ಡಾಂಕಿದು ಮಗುಗೆ ಏನು ಹೇಳ್ತಾರೆ, ಅಥವಾ ಕ್ಯಾಟದು ಮಗುಗೆ ಏನು ಹೇಳ್ತಾರೆ, ಡಾಗ್ದು ಮಗುಗೆ ಏನು ಹೇಳ್ತಾರೆ, ಗೊತ್ತಿರಲ್ಲ. ಸೊ ನೀವು ಅಂಥ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ನೋಡಿ, ನಮ್ಗೆ ಈಸಿಯಾಗಿ ಹೆಂಗೆ ಗೊತ್ತಾಯ್ತು ಅಂದರೆ, ಇದು ಐ ವಾಸ್ ಜಸ್ಟ್ ಚೆಕಿಂಗ್, ಐ ದ ಆನ್ಸರ್. ಐ ವಾಸ್ ಜಸ್ಟ್ ಚೆಕಿಂಗ್ ಹೆಂಗೆ ಅಂದರೆ, ಈಗ ಕಿಟನ್ ಅಂದರೆ ನಮಗೆ ಗೊತ್ತು ಬೆಂದು ಅಂತ ಅಲ್ವಾ, ಕಾಲ್ಫ್ ಅಂದರೆ ನಮಗೆ ಗೊತ್ತು ಹಸುದಂತ, ಆ್ಯಂಡ್ ಡಕ್ಲಿಂಗ್ ಅಂದರೆ ಗೊತ್ತು ಸ್ಟಕ್ ಅಂತ. ಸೊ ಈ ಮೂರು ಆಪ್ಷನ್ದು ನಮಗೆ ಯಾವ್ಯಾವ ಪ್ರಾಣಿದು ಮಕ್ಕಳು ಅಂತ ಗೊತ್ತು. ಈಗ ಇದು ಯಾವುದು ಅಂತ ನಮಗೆ ಗೊತ್ತಿಲ್ಲ, ಫೋಲ್ ಯಾವುದು ಅಂತ ಗೊತ್ತಿಲ್ಲ. ಸೊ ಫೋಲೇ ಆನ್ಸರ್ ಆಗುತ್ತೆ ಅವಾಗ. ಸೊ ಹಾಗೆ ನೀವು ಐಡೆಂಟಿಫೈ ಮಾಡ್ಕೋಬೇಕು. ಅದೇ ಥರ ದರ್ ಲಾಟ್ಸ್ ಆಫ್ ಮಾಡೆಲ್ ಕ್ವೆಶನ್ಸ್. ಫೈನ್, ದರ್ ಆರ್ ಲಾಟ್ಸ್ ಆಫ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ಆ್ಯಂಡ್ ಸೊ ಈ ಮಾಡೆಲ್ ಕ್ವೆಶನ್ಸ್ನ ವರ್ಕ್ ಮಾಡ್ತಾ ಬನ್ನಿ. ಸೊ ಅದರಲ್ಲಿ ಒಂದೆರಡು ಮೂರು ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಒಂದು ನಿಮಿಷ ರೀ, ಪ್ಲೀಸ್ ಗಿವ್ ಮಿ ಅ ಮಿನಿಟ್ ಆಫ್ ಟೈಮ್. Wait a minute, I'm very sorry for the distraction. Yeah, I'm very sorry for the distraction. Yeah, ಓಕೆನಾ? ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನ್ಯೂಮರಿಕಲ್ದು ಇದು ಗೊತ್ತಾಯ್ತಲ್ವಾ? ಇದರಲ್ಲಿ ಏನೂ ಇಲ್ಲ. ದಿಸ್ ಇಸ್ 5 ಕ್ಯೂಬ್ ಇಸ್ 25. ಇವಾಗ 25 5 125 ಅಂತ ನೀವು ತಗೋತಾ ಇದ್ದೀರಾ ಅಂದರೆ, ದಿಸ್ 5 ಇಸ್ ಮಲ್ಟಿಪ್ಲೈಡ್ ವಿತ್ 25 ಟು ಗೆಟ್ 125 ತಗೋತಿದ್ದೀರಾ ಅಂದರೆ, ಇವಾಗ ನೀವು ಹಂಗೆ 8ನು 25ಗೆ ಮಲ್ಟಿಪ್ಲೈ ಮಾಡಬೇಕು. ಆವಾಗ ನಿಮಗೆ ಎಷ್ಟು 200 ಥರ ಬರುತ್ತೆ. ಬಟ್ ನಿಮ್ಗೆ ಇಲ್ಲಿ 200 ಅನ್ನೋ ಆಪ್ಷನ್ ಇಲ್ಲ, ಕರೆಕ್ಟ್ ಅಲ್ವಾ? ಆವಾಗ ನೀವು ಡೈರೆಕ್ಟಾಗಿ ನನ್ ಆಫ್ ದಿಸ್ ಅಂತ ಹಾಕ್ಬಿಡ್ತೀರಾ ಅಲ್ಲ. ಬಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಆ್ಯಕ್ಚುಲಿ ನನ್ ಆಫ್ ದಿಸ್ ಆನ್ಸರು. ಬಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಟೆಕ್ನಿಕ್ ಬೇರೆ ರೀತಿಯಾಗಿ ಆಗಿದೆ. ದಟ್ ಇಸ್ 5 ಕ್ಯೂಬ್ಸ್ 125 ಆಗಿದೆ. ಸೊ ನೀವು ದಯವಿಟ್ಟು ಎಲ್ಲ ಥರ ಟೆಕ್ನಿಕ್ ಟ್ರೈ ಮಾಡಿ, ಎಲ್ಲ ಥರ ಟೆಕ್ನಿಕ್ ಟ್ರೈ ಮಾಡಿ. ಯಾವ ಟೆಕ್ನಿಕ್ ವರ್ಕ್ ಆಗುತ್ತೆ, ಯಾವ ಅನಾಲಜಿ ವರ್ಕೌಟ್ ಆಗುತ್ತೆ ಅದನ್ನು ಟ್ರೈ ಮಾಡಿ.
ಆಯ್ತಾ. ಸೊ ನಿಮಗೆ ಇದಕ್ಕೆ ಮೇನ್ ಬೇಸಿಕ್ ಹೆಚ್ಚು ಕಮ್ಮಿ ಜನರಲ್ ನಾಲೆಡ್ಜ್ ಸಕ್ಕದಾಗಿರ್ಬೇಕು. ಇವಾಗ ನನಗೆ ಫಸ್ಟ್ ಆಫ್ ಆಲ್ ಐ ಡಿ ನಾಟ್ ನೋ ದಟ್ ದ ಹಾರ್ಸ್ ಕಿಡ್ ಇಸ್ ಅ ಫೋಲ್. ಕರೆಕ್ಟ್. ನಂಗೆ ಗೊತ್ತಿತ್ತು ಇದ್ರದ್ದು ಗೊತ್ತಿತ್ತು, ಕಾಫ್ದು ಗೊತ್ತಿತ್ತು ಆ್ಯಂಡ್ ಅಕ್ಲಿಂಗ್ದು ಗೊತ್ತಿತ್ತು. ಹಾರ್ಸ್ದು ನಾನು ಇವತ್ತೇ ನೋಡಿದ್ದು, ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಫೋಲ್ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಿಮಗೆ ಯಾವ್ದಾದ್ರು ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಇರೋಂಥ ಆಪ್ಷನಲ್ಲಿ ಏನಾದ್ರು ಒಂಚೂರು ಐಡಿಯಾ ಇತ್ತು ಅಂದರೆ ಅದನ್ನ ಟ್ರೈ ಟು ಎಲಿಮಿನೇಟ್. ಈಗ ನಂಗೆ ಈಸಿಯಾಗಿ ಇದು ಬೆಕ್ಕಿನ ಮರಿ ಅಂತ ಗೊತ್ತಾಯಿತು, ಇದು ಹಸುದು ಮರಿ ಅಂತ, ಐ ಮೀನ್ ಹಸುದು ಒಂದು ಮಗು ಅಂತ ಗೊತ್ತಾಯಿತು, ಆ್ಯಂಡ್ ಇದು ಡಕ್ದು ಒಂದು ಬೇಬಿ ಅಂತ ಗೊತ್ತಾಯಿತು. ಸೊ ನಂಗೆ ಈಗ ಗೊತ್ತಾಗಿರೋದ್ರಿಂದ ನಾನು ಈಸಿಯಾಗಿ 3ನ ಎಲಿಮಿನೇಟ್ ಮಾಡಿದೆ. ಅದೇ ಥರ ನೀವು ಕೂಡ ಎಲಿಮಿನೇಟ್ ಮಾಡಬೇಕಾಗುತ್ತೆ. ನೀವು ಕೂಡ ರಿಲೇಷನ್ಶಿಪ್ ಕಂಡುಹಿಡ್ಕೋಬೇಕಾಗುತ್ತೆ. ಇದಕ್ಕೆ ಹೋಲ್ ಬೇಸಿಕ್ ಜನರಲ್ ನಾಲೆಡ್ಜ್ ಇಸ್ ಅ ಮಸ್ಟ್. ಓಕೆನಾ. ಈಗ ಇಲ್ಲಿ ನೋಡ್ಕೊಳ್ಳಿ, ಪ್ಲಾನೆಟ್ ಅಂದರೆ ಆರ್ಬಿಟ್ ಅಂತ. ಓಕೆನಾ. ಪ್ಲಾನೆಟ್ ಅಂದರೆ ಆರ್ಬಿಟ್ ಅಂತ. ಪ್ರೊಜೆಕ್ಟೈಲ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಫಸ್ಟ್ ಒನ್ ಇದೆ ಕ್ವಶನ್, ಇದಕ್ಕೆ ಆನ್ಸರ್ 1 ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂದರೆ ಪ್ಲಾನೆಟ್ ಅಂದರೆ ಆರ್ಬಿಟ್. ಸೊ ಪ್ಲಾನೆಟ್ ಈಸ್ ರಿಲೇಟೆಡ್ ಟು ಆರ್ಬಿಟ್ ಆ್ಯಂಡ್ ಪ್ರೊಜೆಕ್ಟೈಲ್ ಇಸ್ ರಿಲೇಟೆಡ್ ಟು ಟ್ರಜೆಕ್ಟರಿ ಅಂತ ಹೇಳ್ತೀವಿ. ಸೊ ಇದೇನಂದರೆ ನಿಮಗೆ ಒಂದು ಪಾತ್ ಅಂತ ಹೇಳ್ಬೋದು. ಪ್ಲಾನೆಟ್ ಆಲ್ವೇಸ್ ಮೂವ್ಸ್ ಅರೌಂಡ್ ದ ಆರ್ಬಿಟ್ ಅಂತ ನಾವು ಹೇಳ್ತೀವಿ. ಸೊ ಹಾಗೆ ಪ್ರೊಜೆಕ್ಟೈಲ್ ಮೂವ್ಸ್ ಅರೌಂಡ್ ದ ಟ್ರಜೆಕ್ಟರಿ ಅನ್ನೋ ಥರ ಬರುತ್ತಿದ್ದು. ಆಯಿತಾ. ಸೊ ಹಾಗೆ ನೀವು ಇನ್ ಜನರಲ್ ನಾಲೆಡ್ಜ್ ತುಂಬ ತಿಳ್ಕೊಂಡಿತ್ತು ಅಂದರೆ ಯು ವಿಲ್ ಗೆಟ್ ಇಟ್ ಇನ್ ಅನ್ ಈಸಿಯರ್ ವೇ. ಓಕೆ. ಪ್ಲಾನೆಟ್ಸ್ ಯಾವತ್ತು ಆರ್ಬಿಟಲ್ಲೇ ಸುತ್ತತ್ತೆ ಅಲ್ವಾ. ಸೊ ದಟ್ ಈಸ್ ವಾಟ್ ಇಸ್ ದಿಸ್. ಆ್ಯಂಡ್ ಪ್ರೊಜೆಕ್ಟೈಲ್ ಹೆಂಗೆ ಮೂವ್ ಆಗುತ್ತೆ ಆನ್ ಅ ಟ್ರಜೆಕ್ಟರಿ. ಸೊ ಇಟ್ ಇಸ್ ಅ ಪಾತ್. ಕರೆಕ್ಟ್. ಆ್ಯಂಡ್ ಇಲ್ಲಿ ಕಾಬ್ಲರು, ಲೆದರ್, ಕಾರ್ಪೆಂಟರ್ದೇನು ಕಾರ್ಪೆಂಟರ್ದು ಯಾವತ್ತು ಇಲ್ಲಿ ಕಾಬ್ಲರ್ಗೆ ಲೆದರ್ ಅಂತ ಹೇಳಿದ್ದಾರೆ. ಅಂದರೆ ವಾಟ್ ಕಾಬ್ಲರ್ ಯೂಸ್ ಅಂತ. ಸೊ ಒಂದು ಕಾರ್ಪೆಂಟರ್. ಸೊ ಕಾರ್ಪೆಂಟರ್ದು ಬಂದ್ಬಿಟ್ಟು ಇಟ್ ಈಸ್ ನಥಿಂಗ್ ಬಟ್ ವಾಟ್ ಡಸ್ ಹಿ ಯೂಸ್ ಅಂತ. ಹಿ ಯೂಸಸ್ ವುಡ್ ಆಲ್ಸೋ, ಹಿ ಯೂಸಸ್ ಹ್ಯಾಮರ್ ಆಲ್ಸೋ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ ಬರ್ತಾ ಇದೆ. ಸೊ ಇಲ್ಲಿ 2 ಆಪ್ಷನ್ ಬಂದಾಗ ಇಲ್ಲಿ ಕರೆಕ್ಟಾಗಿ ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಕಾಬ್ಲರ್ಗೆ ಅವ್ರು ಕೊಟ್ಟಿರೋದು ಲೆದರ್ ಅಂದರೆ ವಸ್ತು ಅಂತ. ಓಕೆನಾ. ಸೊ ಇವಾಗ ಕಾಬ್ಲರ್ ಬಳಸುವಂಥ ಒಂದು ವಸ್ತು. ಆದರೆ ಕಾಬ್ಲರ್ ಏನು ಯೂಸ್ ಮಾಡ್ತಾನೆ ಅಂದರೆ ಶೂ ಹೊಲಿಯೋಕ್ಕೆಲ್ಲ ಬಳಸ್ತಾರಲ್ಲ. ಲೈಕ್ ಸೇ ಫಾರ್ ಎಕ್ಸಾಂಪಲ್ ಅವ್ರು ಶೂ ಹೊಲಿಯೋಕ್ಕೆ ಒಂದು ದಬ್ಳನೋ ಅಥವಾ ಒಂದು ಗಮ್ಮನ್ ಡಬ್ಬನೋ ಆ ಥರ ಅಲ್ಲ ಇದು. ಅಂದರೆ ಟು ರಿಪೇರ್ ಎ ಶೂ ವಾಟ್ ಎವರ್ ಹೀ ಈಸ್ ಯೂಸಿಂಗ್ ದ ಎಕ್ವಿಪ್ಮೆಂಟ್ ದಟ್ ಇಸ್ ನಾಟ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಮೆಟೀರಿಯಲ್ ಹೀ ಈಸ್ ಯೂಸಿಂಗ್. ಅದು ನೆನಪಿನಲ್ಲಿ ಇಟ್ಕೊಳ್ಳಿ, ಮೆಟೀರಿಯಲ್ ಮ್ಯಾಟ್ರ್ ಆಗುತ್ತೆ. ಆಯಿತಾ. ಲೆದರ್ ಇಸ್ ಅ ಮೆಟೀರಿಯಲ್. ಲೆದರ್ ಇಸ್ ನಾಟ್ ಅನ್ ಎಕ್ವಿಪ್ಮೆಂಟ್ ದಟ್ ಈಸ್ ಯೂಸಿಂಗ್ ಟು ವಾಟ್ ಐ ಕ್ಯಾನ್ ಸೇ ರಿಪೇರ್ ದ ಶೂ ಆರ್ ರಿಪೇರ್ ಅ ಸ್ಲಿಪ್ಪರ್. ಕರೆಕ್ಟಾ. ಲೆದರ್ ಇಸ್ ಜಸ್ಟ್ ಎ ಮೆಟೀರಿಯಲ್. ಅದೇ ಥರ ಕಾರ್ಪೆಂಟರ್ ಏನು ಮೆಟೀರಿಯಲ್ ಬಳಸ್ತಾರೆ, ವುಡ್ ಬಳಸ್ತಾರೆ. ಸೊ ಇಟ್ ಈಸ್ ನಂಬರ್ 2. ಚೆಕ್ ಮಾಡೋಣವಾ. ಕರೆಕ್ಟಾ. ಹೀಗೆ ನೀವು ಲೆಕ್ಕ ಇಟ್ಕೋಬೇಕು ನೋಡಿ. ಅವ್ರಿಲ್ಲಿ ಆಲ್ರೆಡಿ ಹೇಳಿದರು, ಇಫ್ ಮೋರ್ ದೆನ್ 1 ಆನ್ಸರ್ ಚಾಯ್ಸ್ ಸೀಮ್ ಟು ಫಿಟ್ ರೀಎಕ್ಸಾಮಿನ್ ದ ರಿಲೇಷನ್. ಅದಕ್ಕೆ ರೀಎಕ್ಸಾಮಿನ್ ಮಾಡಿ ರಿಲೇಷನ್ನ ಅಂತ ಹೇಳೋದು. ತುಂಬ ಜನ ಹ್ಯಾಮರ್ ಕೊಟ್ಬಿಡ್ತೀರಾ. ದಯವಿಟ್ಟು ಹ್ಯಾಮರ್ ಕೊಡಬೇಡಿ. ಹ್ಯಾಮರ್ ಏನಕ್ಕೆ ಕೊಡ್ತೀರಾ ನೀವು? ಹ್ಯಾಮರ್ ಅಂದರೆ ಅವ್ರು ಉಪಯೋಗಿಸುವಂಥ ಉಪಕರಣ, ಒಂದು ವುಡ್ ಕೆಲಸ ಮಾಡೋಕ್ಕೆ ಬಳಸುವಂಥ ಉಪಕರಣ. ಬಟ್ ಈ ವುಡ್ ಅನ್ನೋದೇನು, ಇಟ್ಸ್ ಅ ಮೆಟೀರಿಯಲ್. ಸೊ ಲೆದರು ಮೆಟೀರಿಯಲ್, ಇದು ಮೆಟೀರಿಯಲ್. ಸೊ ಹಾಗಾಗಿ ದಿಸ್ ಇಸ್ ವಾಟ್ ಇಸ್ ಯು ಹ್ಯಾವ್ ಟು ಚೆಕ್ ಔಟ್. ಆಯಿತಾ. ಅದೇ ಥರ ಇಲ್ಲಿ ನೋಡ್ಕೊಳ್ಳಿ, ನಾನಿದು ಎಲ್ಲನೂ ಹೇಳಲ್ಲ. ಓಕೆನಾ. ಫೈರ್ ಅಂದರೆ ಆ್ಯಶಸ್ಸು. ಎಕ್ಸ್ಪ್ಲಾಯ್ಷನ್ ಅಂದರೆ ಏನು ಅಂತ. ಫೈರ್ ಅಂದರೆ ಆ್ಯಶಸ್ಸು. ಆ್ಯಶಸ್ ಅಂದರೆ ಏನು, ಇಲ್ಲೇನು ಹೇಳ್ತಿದ್ದಾರೆ, ಇವಾಗ ಬೆಂಕಿ ಹತ್ತದಾಗ ಬರೋದೇನು ನಮ್ಗೆ ಆ್ಯಶಸ್ ತಾನೆ, ಬೂದಿ ಅಲ್ವಾ. ಬೆಂಕಿ ಹತ್ಕೊಂತು, ಸುಟ್ಟು ಬೂದಿ ಆಯಿತು. ಸೊ ದಟ್ಸ್ ಆ್ಯಶಸ್. ಈಗ ಎಕ್ಸ್ಪ್ಲಾಯ್ಷನ್ ಅಂದರೆ ಏನು, ಎಕ್ಸ್ಪ್ಲಾಯ್ಷನ್ಗೆ ಏನಾಗುತ್ತೆ, ಎಕ್ಸ್ಪ್ಲಾಯ್ಷನ್ಗೆ ಫ್ಲೇಮ್ ಅಂತ ಸೌಂಡ್ ಬರುತ್ತೆ. ಸೊ ಲೆಟ್ಸ್ ಚೆಕ್ ವಿತ್ ಆನ್ಸರ್. ಸೊ ಇಟ್ ಈಸ್ ಆಪ್ಷನ್ ನಂಬರ್ 4. ಏನಿದೆ ಆಪ್ಷನ್ 4? ಡೆಬ್ರೀಸ್ ಅಂತ ಇದೆ. ಎಕ್ಸ್ಪ್ಲಾಯ್ಷನ್ಗೆ ಡೆಬ್ರೀಸ್ ಇದೆ. ಓಕೆನಾ. ಇದು ಡೆಬ್ರೀಸ್ ಆನ್ಸರು. ಸೊ ಅದಕ್ಕೆ ಹೇಳೋದು, ನಮಗೂ ಕೆಲವೊಂದು ಗೊತ್ತಿರಲ್ಲ. ಜನರಲ್ ನಾಲೆಡ್ಜ್ ತುಂಬ ಇದ್ದಾಗ ಅನಾಲಜಿ ಕಂಪ್ಲೀಟಾಗಿ ಈಸಿ ಆಗುತ್ತೆ. ಅದಕ್ಕೆ ಆದಷ್ಟು ಜನರಲ್ ನಾಲೆಡ್ಜ್ ತಲೆಯಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿ. ಆಯಿತಾ. ಇವಾಗ ಏನಂದರೆ ವಾಟರು, ಗ್ಲೇಸಿಯರ್ ಅಂದರೆ ಏನು ಅಂತ ಕೇಳ್ತಾರೆ. ಓಷನ್ ಅಂದರೆ ವಾಟರ್, ಓಷನ್ ಅಲ್ಲಿ ಏನಿದೆ ಅಂತ ಕೇಳ್ತಾರೆ. ದಟ್ ಇಸ್ ವಾಟರ್. ಕರೆಕ್ಟ್. ಅದೇ ಥರ ಗ್ಲೇಸಿಯರ್ ಅಲ್ಲಿ ಏನಿದೆ ಅಂತ ಹೇಳಬೇಕು. ಸೊ ಗ್ಲೇಸಿಯರ್ ಅಲ್ಲಿ ಏನಿದೆ, ಸೆಕೆಂಡ್ ಒನ್, ಆಪ್ಷನ್ ನಂಬರ್ 2. ನಂಬರ್ ಇಟ್ ಇಸ್ ನಥಿಂಗ್ ಬಟ್
ಐಸ್. ಸೊ ಎಲ್ಲ ನೀವು ನಾಲೆಜ್ ನಿಮ್ ತರಬೇಕು. ಓಷನ್ ಅಲ್ಲಿ ಏನಿದೆ, ಐಸ್ ಇದೆ. ಮೌಂಟೇನ್ ಓಕೆ. ಪ್ರೊಫೆಸರ್, ಲೆಕ್ಚರ್, ಡಾಕ್ಟರ್, ಎಸ್ ಮೆಡಿಸಿನ್. ಓಕೆನಾ? ಮೆಡಿಸಿನ್ ಚೆಕ್ ಮಾಡಿ ಯಾಕೆ ಮೆಡಿಸಿನ್. ಆಪ್ಷನ್ ನಂಬರ್ 3 ಗುಡ್. ಯಾಕೆ ಮೆಡಿಸಿನ್? ಮೆಡಿಸಿನ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಡಾಕ್ಟರ್ ಹಾಸ್ಪಿಟಲ್ ಒಂದು ಆಪ್ಷನ್ ಇದೆ, ಅದಕ್ಕೆ ಮಿಸ್ಯೂಸ್ ಮಾಡ್ತಾರೆ. ಡಿಸೀಸ್ ಇದೆ, ಪೇಟ್ ಇದೆ, ಇಲ್ಲಿರೋದೆಲ್ಲ ಡಾಕ್ಟರ್ ಸಂಬಂಧ ಇರೋದೆ. ಬಟ್ ಇಲ್ಲಿ ಏನ್ ಮಾಡ್ತಿದ್ದಾರೆ, ವಾಟ್ ಇಸ್ ದ ಪ್ರೊಫೆಷನ್ ಆಫ್ ದ ಪರ್ಟಿಕ್ಯುಲರ್ ಪ್ರೊಫೆಸರ್? ಅವ್ರೇನ್ ಲೆಕ್ಚರ್ ಮಾಡ್ತೀನಿ ಹೇಳೋದು, ಐ ಡೋಂಟ್ ಥಿಂಕ್ ಅದು ಇದ್ದಾರೆ. ಅದೇ ಡಾಕ್ಟರ್ ಮಾಡ್ತಾರೆ, ಮೇನ್ ಕೊಡೋದು ಮೆಡಿಸಿನ್. ಸೊ ಅದು ರೈಟ್. ನಾವು ಈಗ ಈ ತರ ಶಿಪ್ ಎಲ್ಲಿ ಹೋಗುತ್ತೆ, ಶಿಪ್ ಗೊತ್ತಪ್ಪ, ಅದು ಕ್ಯಾಮಲ್ ಇರುತ್ತೆ. ನಂಬರ್ಸ್ ಹೋಗ್ಬಿಡ್ತೀವಿ, ಇಲ್ಲಿ ಹೋಗ್ಬಿಡ್ತೀವಿ, ಇನ್ನೊಂದು ನಾನು ಫೋಟೋ ಹೋಗ್ತೀನಿ, ಫೋಟೋಸ್ ಮಾಡಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಈಗ ಯಾವುದೇ ತರ ಇಲ್ಲ, ಲೈಕ್ ನಮ್ಗಿಲ್ಲ ಯಾವ ತರ ಕ್ವಶನ್ ಇಲ್ಲ, ಅವರೇ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ಪೇರೆಂಟ್ಸ್ ಪಟ್ಟಂತೆ this problem and then what you have to do is, and then what's the tip to do, that is you have to check these options holds the same relationship with the problem statement. Okay, ಇದು ಬ್ಯಾನ್ ಕೋರ್ಟ್. ಸೊ ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ಅದೇ ತರನೇ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲಿ ಹಾಕಿ ಮತ್ತೆ ಸ್ಟಿಕ್ ಇದೆ. ಹಾಕಿ ಇಸ್ ಪ್ಲೇಡ್ ಯೂಸಿಂಗ್ ಅ ಸ್ಟಿಕ್, cricket is played using a bat, skating is played using a rug, and football is using a goal. So ನನ್ನ ಪ್ರಕಾರ ಇದು ಆಪ್ಷನ್ 3 ಚೆಕ್ ಮಾಡ್ತೀನಿ. ನಂಬರ್ 16, yes, it is option 3, right. ಯಾಕೆ ನಂಬರ್ 3? ರಿಂಗ್ ಮಾಡು ಎಲ್ಲಿ ಅಂತ ಕೇಳಿದ್ರೆ ಪ್ಲೇಸ್ಟೇಷನ್ ಮಾಡಿದ್ದಾರೆ. ಸೊ ನೀವು ಗೇಮ್ ಆ ಗೇಮ್ಗೆ ಪಕ್ಕದ ಪ್ಲೇಸ್ ಮೆನ್ಷನ್ ಇದೆ, ಇಲ್ಲ ಮೆನ್ಷನ್ ಅದು ಆಟಗಳು ಮಾತ್ರ. ಗೇಮ್ ಬನ್ನಿ ಅಲ್ವಾ, ಕರೆಕ್ಟ್. ಓಕೆ, ಇವಾಗ ಇಲ್ಲಿ ನೋಡಿ, ಬಿಲ್ಡಿಂಗ್ ಬೇಕಾಗಿರೋದು ಓಕೆನಾ, ಸ್ಟೆಪ್ಸ್ಗೆ ಏನ್ ಬೇಕು, ಬೆಡ್ಗೆ ಬೆಡ್ಶೀಟು. ಇಲ್ಲಿ ಹೌಸ್ಗೆ ಮೇಲ್ಗಡೆ ಇರೋದು ಸೀಲಿಂಗು. ಅವರು ರೂಫ್ ಟಾಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ರೂಫ್ ಟಾಪ್ ಬಗ್ಗೆ
ಇಲ್ಲೂ ಎಲ್ಲರೂ ರೂಫ್ ಟಾಪಿಗೆ ಸಂಬಂಧಪಟ್ಟಿದ್ದಿರ್ಬೇಕು. ಅಂದರೆ ಒಂದು ಮನೆ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಅದು ರೂಫ್ ಟಾಪ್ ಏನಿದೆ ಅದಿರಬೇಕು. ಅದಿರೋದು ಇದರಲ್ಲಿ ಹಟ್ ಆ್ಯಂಡ್ ರೂಟ್ ಅದು ರೂಫಲ್ಲಿ. ಸೊ ಹಂಗಾಗಿ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಆಯಿತಾ? ಇದೇ ಥರ ನೆಕ್ಸ್ಟ್ ಒಂದು ನಂಬರಿಂಗ್ದು ತೊಗೊಳ್ಳೋಣ ಬನ್ನಿ. ಇಲ್ಲಿದೆ ನೋಡಿ ನಂಬರಿಂಗ್ದು. ಯಾವುದು 63 80 15 ದಿಸ್ ಏನು ಅಂತ ಕೇಳ್ತಾ ಇದ್ದಾರೆ. ಆಯಿತಾ? ದಿಸ್ ಇಸ್ ಯರ್ ಕ್ವಶನ್ ನಂಬರ್ 20. ಓಕೆನಾ? ಕ್ವಶನ್ ನಂಬರ್ 20. ಸೊ ನಾನು ಯಾವುದು ಇದು ನೋಡಿಲ್ಲ ಇನ್ನು, ಹಾಗೆ ತೊಗೊಂಡೆ ಡೈರೆಕ್ಟಾಗಿ. 5th ಆಪ್ಷನ್ ಹೇಳ್ತಾ ಇದ್ದಾರೆ, ನನ್ ಆಫ್ ದಿಸ್ ಹೇಳ್ತಿದ್ದಾರೆ. ಸೊ ಏನು ಅಂತ ನೋಡೋಣ ಬನ್ನಿ, ಎಕ್ಸ್ಪ್ಲನೇಷನ್ ನೋಡೋಣ. ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 19 ಇದೆ. 20 ನೋಡೋಣ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಈಗ ಇಲ್ಲಿ ಕೊಟ್ಟಿರೋ ಆಪ್ಷನ್ನು 63 80 15. ಸೊ ಇವ್ರು ಏನು ಮಾಡಿದ್ದಾರೆ, 8 8s are 64. 64 minus 1 is 63. This is 9 9s are 81. 81 minus 1 is 80. ಹಾಗೆ 4 4s are 16. 16 minus 1 15. ಅದೇ ಥರನೇ ನಿಮಗೆ ಇಲ್ಲೊಂದು ಆಪ್ಷನ್ ಇರಬೇಕು, ಸಚ್ ದಟ್ ಇಟ್ ಶುಡ್ ಬಿ ದ ಸ್ಕ್ವಯರ್ ಆಫ್ ಅ ನಂಬರ್ -1 ಅಂತ. ಸೊ ಈಗ ಆ ಥರ ಚೆಕ್ ಮಾಡಿಕೊಂಡ್ರೆ ನಮಗೆ ಆಪ್ಷನಲ್ಲಿ, ಸೊ ಇಲ್ಲಿ 25 ಇದೆ. 25 ಏನು, 5 5s are 25. ಹೌದಾ? 12 ಏನು, 12 ತೊಗೋತೀರಾ ಅಂದರೆ ನಿಮ್ಗೆ ಏನಾಗುತ್ತೆ, ಸೊ ವಾಟ್ ಸ್ಕ್ವೇರ್, 3 3s are 9 ಅಲ್ವಾ? 3 ಸ್ಕ್ವೇರ್ 9, 4 ಸ್ಕ್ವೇರ್ 16. ಸೊ ನಿಮಗೆ ಬೇಕಾಗಿರೋದೇನು, ಇಟ್ ಈಸ್ ಅ ನಂಬರ್ ಸ್ಕ್ವಯರ್ -1. ಸೊ ಇವಾಗ 16 - 1 ಎಷ್ಟು, 15 ಆಗತ್ತಾ? ಆಗಲ್ಲ. 3 ಸ್ಕ್ವೇರು 9, 9 - 1 8 ಆಗತ್ತಾ? ಆಗಲ್ಲ. ಸೊ 12 ಇಸ್ ಆಲ್ಸೋ ರೂಲ್ಡ್ ಔಟ್ ಕೇಸ್. ಈಗ 42, ನೀವು ಫಸ್ಟು ಸ್ಕ್ವೇರ್ಗಳು ಚೆಕ್ ಮಾಡ್ಕೊಳ್ಳಿ. ಸ್ಕ್ವೇರ್ -1 ಶುಡ್ ಬಿ 42. ಹೌದಾ? ಸೊ ಏನಾಗ್ತದೆ, 8 ಸ್ಕ್ವಯರ್ ಇವಾಗ 7 7s are 49, 6 36. 36 ಅಲ್ವಾ? 36 -1 ಆಗಲ್ಲ. 7 7s are 49 -1 ಆಗಲ್ಲ. ಸೊ 42 is a ruled out case, and 20 is also ruled out case in the same way, and so it is none of these. ಆಯ್ತಾ? ಆ ಪ್ರೊಸೀಜರ್ಲಿ ಮಾಡ್ತೀವಿ. ಬರುತ್ತೆ ನಥಿಂಗ್ ಬಟ್ 5 ಸ್ಕ್ವಯರ್ -1. ಸೊ 5 -1 5 5s are 25. 25 minus 24. Correct? Yeah. This is 36, 63, 81 is equal to. E question 21. Question number 21. So first is reverse the second number. Notice 63. 6, 63. ಕರೆಕ್ಟ್ ಅಲ್ವಾ? ಸಿಮಿಲರ್ಲಿ 81 ಬಿಕಮ್ಸ್ ಈಕ್ವಲ್ ಟು 18. ಈ ಥರ. ಸೊ ನೀವು ಇದೆಲ್ಲ ನೀಟಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ಕಲ್ತಂತ 4 ಪ್ರೊಸೀಜರ್ ಕಲ್ತ್ಕೊಂಡು, ಸೊ ಆಲ್ಫಾಬೆಟ್ ಪ್ರೊಸೀಜರ್ ಏನಿತ್ತು, ಸೊ ನಿಮಗೆ ಒಂದು ಆಲ್ಫಾಬೆಟ್ನ ತಗೊಂಡು ಅವರು +2 -2 ಮಾಡಿಬಿಟ್ಟು ಒಂದು ಕೋಡನ್ನು ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ ನೀವು ಫಾಲೋ ಮಾಡಬೇಕಾಗುತ್ತೆ. ನಂಬರ್ಸಲ್ಲಿ ನೀವು ನೋಡಿದ್ರಿ, ಸಬ್ಟ್ರಾಕ್ಷನ್, ಅಡಿಷನ್, ಮಲ್ಟಿಪ್ಲಿಕೇಶನ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಎಲ್ಲ ನೋಡಿದ್ರಿ. ಅದೇ ರೀತಿಯಾಗಿ ಬರುತ್ತೆ. ಆ್ಯಂಡ್ ದೆನ್ ನೀವು ಸಾಲ್ವ್ ವಿತ್ ನಾರ್ಮಲ್ ಒಂದು ವರ್ಡಿಂಗ್ ಆದರೆ ನಿಮ್ಮ ಜನರಲ್ ನಾಲೆಡ್ಜ್ ತಲೆ ಓಡಿಸಿ ಮಾಡಬೇಕಾಗುತ್ತೆ. ಇದನ್ನು ನಾವು ಅನಾಲಜಿ ಅಂತ ಹೇಳ್ತೀವಿ. ಹೆಚ್ಚು ವರ್ಕ್ ಮಾಡಿ, ಏನಿಲ್ಲ, ತುಂಬ ಈಸಿನೇ ಇದೆ. ಸೊ ನೀವು ಜನರಲ್ ನಾಲೆಡ್ಜ್ ಕೂಡ ಕಲಿತೀವಿ, ವರ್ಕ್ ಮಾಡಿ. ಆ್ಯಂಡ್ ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರೆ ದಯವಿಟ್ಟು ಇಟ್ಕೊಳ್ಳಿ. ಕ್ಲಾಸಿಫಿಕೇಶನ್ ಅಂದರೆ, ಸಿ ಇಲ್ಲಿ ಕ್ವಶನ್ ನೋಡಿ, 4 of the following 5 are like in a certain way and hence form a group, which is the one that does not belong to the group ಅಂತ. ಸೊ ಇದು ಯಾವುದು, ವಯಲಿನ್, ಗಿಟಾರು, ಸಿತಾರು, ವೀಣಾ. ಸೊ ಈಗ ಏನಂದ್ರೆ ಇದು ಯಾವುದು ಗ್ರೂಪಿಗೆ ಬಿಲಾಂಗ್ ಆಗಲ್ಲ ಅಂತ ಅಂದ್ಬಿಟ್ಟು ನೋಡ್ಬೇಕಾಗತ್ತೆ. ಸೊ ಇದ್ರಲ್ಲಿ ನೋಡಿ ತಬಲಾ ಬಂದಿದೆ. ತಬಲಾ ಅಂದ್ರೇನು, ನೀವು ಕೈಯಲ್ಲಿ ಬಾರಿಸೋ ಅಂತದ್ದು ಸ್ಟ್ರಿಂಗ್ ಬೇಸ್ಡ್ ಇವಲ್ಲ. ಅಲ್ಲಿನೂ ಗಿಟಾರು, ಸಿತಾರ್ ಸ್ಟ್ರಿಂಗ್ ಬೇಸ್ಡು, ತಬಲಾ ಸ್ಟ್ರಿಂಗ್ ಬೇಸ್ಡ್ ಅಲ್ಲ. ಸೊ ಹಾಗಾಗಿ ಇದನ್ನ ಎಲಿಮಿನೇಟ್ ಮಾಡ್ಬಿಡ್ತೀರಾ. ಸೊ ಅದೇ ತರ ನೀವು ಇಲ್ಲಿ 4-5 ಆಪ್ಷನ್ ಇರುತ್ತೆ, ಅದ್ರಲ್ಲಿ ನೋಡ್ಕೊಂಡು ಯು ಹ್ಯಾವ್ ಟು ಎಲಿಮಿನೇಟ್ ಒನ್ ವಿಚ್ ಇಸ್ ಔಟ್ ಆಫ್ ಬಾಕ್ಸ್. ಅಂದರೆ ಆಡ್ ಒನ್ ಔಟ್ ಎಲಿಮಿನೇಟ್ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವರ್ಡ್ ಕ್ಲಾಸಿಫಿಕೇಶನ್, ಆಬ್ಜೆಕ್ಟ್ಸ್ ಆರ್ ಕ್ಲಾಸಿಫೈಡ್ ಆನ್ ದ ಬೇಸ್ಡ್ ಆನ್ ದ ಕಾಮನ್ ಫೀಚರ್ಸ್ ಅಂಡ್ ಪ್ರಾಪರ್ಟಿ ನೇಮ್, ಪ್ಲೇಸಸ್, ಯೂಸಸ್, ಸಿಚುಯೇಷನ್, ರೀಜನ್ಸ್ ಎಕ್ಸೆಟ್ರಾ ಅಂತ. ಆಲ್ಫಾಬೆಟ್ ಕ್ಲಾಸಿಫಿಕೇಶನ್ ಅಂದರೆ ಇನ್ ದಿಸ್ ಟೈಪ್ ಆಫ್ ಕ್ವೆಶನ್ ಸಮ್ ಗ್ರೂಪ್ ಆಫ್ ಲೆಟರ್ಸ್ ಆರ್ ಗಿವನ್. ಲೆಟರ್ ರಿಲೇಶನ್ಶಿಪ್ ಮೇ ಬಿ ಬೇಸ್ಡ್ ಆನ್ ದ ಆಲ್ಫಾಬೆಟಿಕಲ್ ಸೀಕ್ವೆನ್ಸ್, ಸ್ಮಾಲ್ ಆ್ಯಂಡ್ ಕ್ಯಾಪಿಟಲ್ ಲೆಟರ್, ಓಲ್ ಕಾನ್ಸೋನೆಂಟ್, ರಿಪೀಟೆಡ್, ಸ್ಕಿಪ್ಪಿಂಗ್ ಎಕ್ಸೆಟ್ರಾ. ನಂಬರ್ ಕ್ಲಾಸಿಫಿಕೇಶನ್ ಅಲ್ಲಿ ಎಲ್ಲ ನಂಬರ್ಗೂ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಚೆಕ್ ಮಾಡ್ಕೊಂಡು ಮಾಡಬೇಕು. ಕೀ ಪಾಯಿಂಟ್ಸ್ ಏನು? ಕೀ ಪಾಯಿಂಟ್ಸ್ ಅಂದರೆ ಸ್ಟೂಡೆಂಟ್ ಶುಡ್ ನೋ ಅಬೌಟ್ ಜನರಲ್ ನಾಲೆಡ್ಜ್. ಎರಡಕ್ಕೂ ಜನರಲ್ ನಾಲೆಡ್ಜ್ ಗೊತ್ತಿರಲೇಬೇಕು. ಅನಾಲಜಿ ಕ್ಲಾಸಿಫಿಕೇಶನ್ಗೆ ಎಸ್ಪೆಷಲಿ ನೋ ಅಬೌಟ್ ದ ಪೊಸಿಷನ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್. ಕರೆಕ್ಟ್, ಅದಕ್ಕೂ ಗೊತ್ತಿರಬೇಕು. ಅದೇ ಹೇಳಿದ್ನಲ್ಲ ಇಲ್ಲಿ ನೋಡಿ ನಾವು ಮಾಡೋದ್ವಲ್ಲ, ಏನಿದು ಇಂಗ್ಲೀಷ್ ಆಲ್ಫಾಬೆಟ್ ಇದಲ್ಲ ದಿಸ್ ಕ್ವೆಶನ್. ಇಂಗ್ಲೀಷ್ ಆಲ್ಫಾಬೆಟ್ ಪೊಸಿಷನ್ ಗೊತ್ತಿರಬೇಕು ಇದಕ್ಕೆ. ಸ್ಟಾರ್ಟಿಂಗ್ ಫ್ರಮ್ A to Z, 1 to 26, Z to A, that is 26 to 1.
ಓಕೆನಾ. ಹಾಂ, ಆಮೇಲೆ ನೋ ದ ಆಡ್ ನಂಬರ್ ಪ್ರೈಮ್ ನಂಬರ್ಸ್ ಇದೆಲ್ಲ ಗೊತ್ತಿರಬೇಕು. ಸೇಮ್ ಪ್ರೋಸೆಸ್ ಫಾರ್ ಆಲ್ ದ 3. ಕರೆಕ್ಟಾ? ಇದು ಸಾರಿ, ಅನಾಲಜಿಗೂ ಕೂಡ ಸೇಮ್ ಆಯಿತಾ. ಆಮೇಲೆ ಇದು 1 to 10 ಕ್ಯೂಬ್ ನಂಬರ್ಸ್ ಇದೆ, 1 to 20 ಸ್ಕ್ವಯರ್ ನಂಬರ್ಸ್ ಇದೆ. ಸೊ ಇದನ್ನು ತೊಗೊಂಡ್ಬಿಟ್ಟು ನೀಟಾಗಿ ನೀವು ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇದೆಲ್ಲ ಕಲ್ತ್ಕೊಳ್ಳಿ. ನೀವು ಕಲಿತ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಯಾವತ್ತು ನಿಮ್ಮ ತಲೆಯಲ್ಲಿ ಸ್ಕ್ವಯರ್ ನಂಬರ್ಸ್ ಬ್ಯಾಟೆಡ್ ಇರಲಿ, ಕ್ಯೂಬ್ ನಂಬರ್ಸ್ ಬ್ಯಾಟೆಡ್ ಇರಲಿ ಆಯಿತಾ. ಓಕೆನಾ. ಸೊ ಇವಾಗ ಅದೇ ಥರ ಇಲ್ಲಿ ನೋಡಿದ್ರಿ ಅಲ್ವಾ. ಸೊ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಬ್ಯಾಡ್ಮಿಂಟನು, ಫುಟ್ಬಾಲು, ಬೇಸ್ಬಾಲು, ಬಿಲಿಯರ್ಡ್ಸು, ಕ್ರಿಕೆಟು. ಈಗ ಬ್ಯಾಡ್ಮಿಂಟನು ಔಟು, ಫುಟ್ಬಾಲು ಔಟು, ಬೇಸ್ಬಾಲು ಔಟು, ಕ್ರಿಕೆಟು ಔಟು. ಅಂದರೆ ಔಟ್ ಸೈಡಲ್ಲಿ ಆಡೋಂಥ ಗೇಮ್ಗಳು. ಬಿಲಿಯರ್ಡ್ಸ್ ಬಂದು ಹೊಸ ಗೇಮ್, ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಬಿಲಿಯರ್ಡ್ಸ್ನ ಆಪ್ಷನಾಗಿ ಸೆಲೆಕ್ಟ್ ಮಾಡ್ಕೋತೀವಿ ಆಯಿತಾ. ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ ಎಲ್ಲ ಗೊತ್ತು, ಇವೆಲ್ಲ ಆಡೋದೆಲ್ಲಿ ಅಂತ ನಿಮ್ಗೆ ಐಡಿಯಾ ಇದೆ. ಸೊ ಹಾಗಾಗಿ ಆ ರೀತಿಯಾಗಿ ತಗೊಂಡು ಬಿಲಿಯರ್ಡ್ಸ್ನ ಇದು ಮಾಡ್ಕೊಳ್ಳಿ ಆಯಿತಾ. ಓಕೆ, ಇದು ನೋಡ್ಕೊಳ್ಳಿ. FG, XW, TS and L. ಸೊ ಇಲ್ಲಿ FG ಬಿಟ್ಟು all other group contains 2 consecutive letters in reverse order. ಓಕೆನಾ. ಅಂದರೆ ಇವಾಗ ನೀವು ನೋಡ್ಕೋಬೋದು. ಇವಾಗ PO ಮತ್ತು OP ಅಂತ ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ, ಸೊ ಇದೆರಡಕ್ಕೂ +1, OP PO ಅಂದರೆ +1, ಈ ಕಡೆಯಿಂದ -1, ಈ ಕಡೆಯಿಂದ +1, O+1 is P, ಈ ಕಡೆಯಿಂದ P - 1 is O ಅಂತ. ಈಗ ಅದೇ ಥರ XWನ WX ತೊಗೊಂಡ್ರೆ W+1 is X, X - 1 is W, TS ST, S+1 is T and T - 1 is S ಅಂತ. ML LM, L+1 is M and M - 1 is L ಅಂತ. FG ತೊಗೊಂಡ್ರೆ GF ಬರುತ್ತೆ. ಸೊ wait 1 second, I'm sorry for the distraction. FG ಅಲ್ವಾ. ಸೊ ABCDEF, wait a minute, ABCDEFG, FG and GF. This is also F+1 is D and G - 1 is F. ಬಟ್ ಆದರೂ ಇಲ್ಲಿ FG ಯಾಕೆ ತೊಗೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಆಲ್ ದ ಅದರ್ ಗ್ರೂಪ್ ಕಂಟೈನ್ 2 consecutive letters in reverse order ಅಂತ ಕೊಟ್ಟಿದ್ದಾರೆ. ಲೆಟ್ ಮಿ ಜಸ್ಟ್ ಚೆಕ್ ವಿತ್ ದಿಸ್ ಬಿಕಾಸ್ ಆಲ್ ದ 5 are working on the same. ಕರೆಕ್ಟ್. ಐ ಜಸ್ಟ್ ಚೆಕ್ ವಿತ್ ದಿಸ್ and tell. ಸೊ ಇಲ್ಲಿ ನೋಡಿ, B and Y, G and T, PV, DW and LO. ಅಂದರೆ ಇಲ್ಲಿ ನೋಡಿ ಏನು ರೀಸನ್ ಹೇಳಿದ್ದಾರೆ. ಎಕ್ಸೆಪ್ಟ್ PV, ಆಲ್ ಅದರ್ ಗ್ರೂಪ್ಸ್ ಆಫ್ 2 letters are opposite to each other. ಅಂದರೆ ಆಪೋಸಿಟ್ ಟು ಈಚ್ ಅದರ್. ಇವಾಗ B and Y ಕೊಟ್ಟಿದ್ದಾರೆ. ಈಗ ನೀವು ಇದಕ್ಕೆ ಇಂಗ್ಲೀಷ್ ಆಲ್ಫಾಬೆಟ್ಟು ಇದು ತಗೋಬೇಕು. ಹೆಂಗೆ ತಗೋತೀರಾ? ಇಲ್ಲಿದೆ ನೋಡಿ just a minute. This is B2, Y2. Opposite. They're opposite but they hold the same the numerical value, position same hold ಮಾಡುತ್ತೆ. ಸೊ ಅದೇ ಥರದ್ದು ಇಲ್ಲಿ ಒಂದು ಕೊಟ್ಟಿದ್ದಾರೆ. BY ಕೊಟ್ಟಿದ್ದಾರೆ, LO ಕೊಟ್ಟಿದ್ದಾರೆ, GT ಕೊಟ್ಟಿದ್ದಾರೆ, PV ಕೊಟ್ಟಿದ್ದಾರೆ, DW ಕೊಟ್ಟಿದ್ದಾರೆ. ಈಗ ನೋಡ್ಕೊಳ್ಳಿ, P and V ಅಂತ ಇವ್ರು ಆನ್ಸರ್ ಹೇಳ್ತಿದ್ದಾರೆ. ಸೊ P and V ನೋಡೋಣ. P and V ಅಂತ ಅಂದರೆ P, ವೇರ್ ಇಸ್ P? 16. V ಎಲ್ಲಿದೆ? 5 ಇದೆ. ಸೊ P's ಪೊಸಿಷನ್ ಇಸ್ 16 ಆ್ಯಂಡ್ V's ಪೊಸಿಷನ್ ಇಸ್ 5. ಸೊ ಎರಡು ಪೊಸಿಷನ್ ಬೇರೆ ಆಯಿತು. ಸೊ ವರ್ಕೌಟ್ ಆಗಲ್ಲ. ಸೊ ಆ ರೀತಿಯಾಗಿ ನೀವು ಚೆಕ್ ಮಾಡಬೇಕಾಗತ್ತೆ. ಎಲ್ಲ ಥರ ಯೋಚನೆ ಮಾಡಬೇಕು. ನಿಮಗೆಲ್ಲ ಮಿಕ್ಸ್ ಆಗಿ ಇದ್ರಲ್ಲಿ ಬರೋದು ಅನಾಲಜಿ ಮತ್ತು ಕ್ಲಾಸಿಫಿಕೇಷನಲ್ಲಿ ಆಯಿತಾ. ಈಗ ನೆಕ್ಸ್ಟ್ ನೋಡಿ, ಎಷ್ಟಿದೆ ಕ್ಲಾಸಿಫಿಕೇಷನ್ಗೆ. ತುಂಬ ಕ್ಲಾಸಿಫಿಕೇಷನ್ಗಿದೆ. ಇದರಲ್ಲಿರೋದು ನೋಡಿ, 4 are alike in a same manner, ರಿಮೈನಿಂಗ್ 1 is dissimilar, ಪ್ಲೀಸ್ ಟು ರಿಮೂವ್ ದಟ್ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಾಕ್ಸು, ವೂಲ್ಫು, ಡೀರು, ಪ್ಯಾಂಥರು, ಜಾಕಲ್ ಅಂತಂದ್ಬಿಟ್ಟು. ಸೊ ಇಲ್ಲಿ ಯಾವುದು ಅಂದರೆ ಇವೆಲ್ಲ ಕಾಡಿನಲ್ಲಿರುವಂಥ ಪ್ರಾಣಿ. ಯಾವುದೋ ಒಂದು ನಾಡಿನಲ್ಲಿದೆ, ಅದು ಯಾವುದು ಅಂತ ತೆಗಿಬೇಕು. ಸೊ ನಂಬರ್ 1ಗೆ ಏನು ಆಪ್ಷನ್ ಕೊಟ್ಟಿದ್ದಾರೆ? ಆಪ್ಷನ್ ನಂಬರ್ 4 ಕೊಟ್ಟಿದ್ದಾರೆ. ಓಕೆನಾ. ಸೊ ಇದು ನೀವು ಚೆಕ್ ಮಾಡಬೇಕು. ಸೊ ಇದಕ್ಕೆಲ್ಲ ಜನರಲ್ ನಾಲೆಡ್ಜ್ ಬೇಕು. 200%. ತುಂಬ ಥರ ಯೋಚನೆಗಳು ಬರುತ್ತೆ. ಕಾಡಿರೋ ಪ್ರಾಣಿ, ನಾಡ್ಲಿರೋ ಪ್ರಾಣಿ, ಅವು ಇವು ಅಂತ. ಬಟ್ ಇಲ್ಲಿ ನೋಡಿ, ಇವಕ್ಕೆ ಏನೋ ಒಂದು ಕನೆಕ್ಷನ್ ಇದೆ. ಏನು ಕನೆಕ್ಷನ್ ಅಂತ ನಾನು ಹೇಳ್ತೀನಿ. ಕಾರ್ನಿವೋರಸ್ ಆ್ಯಂಡ್ ಹರ್ಬಿವೋರಸ್ ಕನೆಕ್ಷನ್ ಇದೆ. ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು ನೀವು. ನೋಡಿ ಎಲ್ಲಿಗೆ ಹೋಯ್ತು ಅಂತ. ನನಗೂ ಯೋಚನೆ ಬರಲಿಲ್ಲ. ನನಗೆ ನೋಡಿಲ್ಲ ಈ ಕ್ವಶನ್ಸ್ ಎಲ್ಲ. ನಾನು ಜಸ್ಟ್ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡೋಣ, ನಿಮಗೆ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಇವಾಗ ನಾವೇ ಪರದಾಡ್ಬಿಟ್ವಿ ನೋಡಿ. ಕಾರ್ನಿವೋರಸ್ಸು, ಓಮ್ನಿವೋರಸ್ ತೊಗೊಂಡಿದ್ದಾರೆ
ಆಮೇಲೆ ಕಾರ್ನಿವರಸ್ ಹರ್ಬಿವರಸ್ ತೊಗೊಂಡಿದ್ದಾರೆ. ಈಗ ಫಾಕ್ಸು, ಉಲ್ಫ್ ಆಗಲಿ, ಜಾಕಲ್ ಆಗಲಿ, ಪ್ಯಾಂಥರ್ ಆಗಲಿ ಎಲ್ಲ ತಿಂತವೆ, ಅಂದರೆ ಬೇರೆ ಪ್ರಾಣಿಗಳು ತಿನ್ನೋವಂಥದ್ದು. ಬಟ್ ದಿಸ್ ಡಿಯರ್ ಡಸಂಟ್ ಈಟ್ ಎನಿಥಿಂಗ್ ಅನ್ನೋ ಥರ ತೊಗೊಂಡಿದ್ದಾರೆ. ಸೊ ಹಾಗೆ ನೀವು ಚೆಕ್ ಮಾಡಬೇಕು. ಈಗ ನೋಡಿ ಇಲ್ಲಿ ಫಿಸಿಕ್ಸು, ಬಾಟನಿ, ಝುವಾಲಜಿ, ಕೆಮಿಸ್ಟ್ರಿ, ಜಿಯೋಗ್ರಫಿ. ಸೊ ಸೆಕೆಂಡ್ ಕ್ವೆಶನ್ ಅಲ್ವಾ, ಸೆಕೆಂಡ್ ಕ್ವೆಶನು ಇಟ್ ಈಸ್ ಆಪ್ಷನ್ ನಂಬರ್ 4. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗುತ್ತೆ, ಯಾಕೆಂದರೆ ಫಿಸಿಕ್ಸು, ಬಾಟನಿ, ಝುವಾಲಜಿ, ಕೆಮಿಸ್ಟ್ರಿ ಎಲ್ಲ ಸೈನ್ಸು. ಜಿಯೋಗ್ರಫಿ ಹಿಸ್ಟ್ರಿಗೆ ಹೋಯ್ತು, ಅಂದರೆ ಸೋಷಿಯಾಲಜಿ ಕಡೆ ಬಂತು. ಸೊ ಅದು ರಾಂಗ್ ಅಲ್ಲ. ಸೊ ಹಂಗಾಗಿ ದಟ್ಸ್ ದ ಆಪ್ಷನ್. ಓಕೆ, ಇಲ್ಲಿ ನೋಡಿದೆ ಡೈಮಂಡು, ಹಾರ್ಟು, ಸ್ಪೇಡು, ಕ್ಲಬ್ಬು, ಬ್ರಿಡ್ಜು. ಇದಕ್ಕೆ ಯಾವುದು ಬ್ರಿಡ್ಜು? ಆಪ್ಷನ್ ಇಸ್ ಆಪ್ಷನ್ 3 ಬ್ರಿಡ್ಜು. ಬ್ರಿಡ್ಜೇ ಬೇರೆ ಆಯಿತು. ಇದು ಡೈಮಂಡು, ಹಾರ್ಟು, ಸ್ಪೇಡ್, ಕ್ಲಬ್ ಇಸ್ ಆಲ್ ಈ ಸ್ಪೀಡ್ ಗೇಮಲ್ಲಿ ಬರೋಂಥ ಕಾರ್ಡ್ಗಳದು ಇದು ಡೀಟೇಲು. ಬ್ರಿಡ್ಜೇ ಬೇರೆ ಆಗೋಯ್ತು, ಹೌದಲ್ವಾ? ಸೊ ಇವಾಗ ಇದು ಚೆಕ್ ಮಾಡ್ಕೊಂಡು ನೋಡಿ, ರೇಡಿಯಮ್ಮು, ಸೋಡಿಯಂ, ಯುರೇನಿಯಂ, ಥೋರಿಯಂ, ಪೊಲೋನಿಯಂ. ಸೊ ನಾನು ಪೊಲೋನಿಯಂ ಕೇಳಿಲ್ಲ. ಸೊ ಲೆಟ್ ಮಿ ಜಸ್ಟ್ ಚೆಕ್ ವಿತ್ ಆಪ್ಷನ್. ಸೋಡಿಯಂ ಅಂತೆ, ಹೌ ಅಂತ ನೋಡ್ತೀನಿ ತಡೀರಿ. ಇಟ್ ಈಸ್ ಆಲ್ ಆಫ್ ದಸ್ ಆರ್ ರೇಡಿಯೋ ಆಕ್ಟಿವ್ ಅಂತೆ. ದೀಸ್ ಆರ್ ಆಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಬಟ್ ಸೋಡಿಯಂ ಇಸ್ ನಾಟ್ ಎ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಅದಕ್ಕೆ ಹೇಳೋದು ಈ ಕ್ಲಾಸಿಫಿಕೇಷನ್ಗೆ, ಅನಾಲಜಿಗೆ ಎಷ್ಟು ಮಟ್ಟದ ಜನರಲ್ ನಾಲೆಜ್ ನಿಮಗೆ ಬೇಕು ಅಂದರೆ ಎಲ್ಲ ಥರ ಥಿಂಕ್ ಮಾಡಬೇಕು. ನೋಡಿ, ಇದಕ್ಕೆ ಅವರು ಕಾರ್ನಿವರಸ್ತು ಮತ್ತು ಹರ್ಬಿವರಸ್ತು ತೊಗೊಂಡಿದ್ದಾರೆ. ಇದಕ್ಕೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ನ ತೊಗೊಂಡಿದ್ದಾರೆ. ನೋಡಿ ಹೆಂಗೆ ತೊಗೊಂಡಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗೆ ನೀವು ಯೋಚನೆ ಮಾಡ್ತಾ ಬರಬೇಕು. ಸೊ ಇದು ಸ್ವಲ್ಪ ಇದಿದೆ, ಇದನ್ನು ನಾನು ನೋಡ್ಕೊಂಡು ಮಾಡ್ತೀನಿ, ಯಾಕಂದರೆ ಸ್ವಲ್ಪ ನಿಮಗೂ ಇದು ಕಷ್ಟ ಆಗ್ಬೋದು. ನಾವು ಎಷ್ಟು ಮಟ್ಟ ಜನರಲ್ ನಾಲೆಜ್ ನಿಮ್ಗೆ ಇದರಿಂದ ತುಂಬ್ತೀವೋ ಅಷ್ಟು ನಿಮ್ಗೆ ಅಲ್ಲಿ ಈಸಿ ಆಗುತ್ತೆ. ಸೊ ಇದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದಿಷ್ಟು ಮಾಡ್ತೀನಿ, ಖಂಡಿತ ಮಾಡೋಣ. ಯಾಕೆಂದರೆ ಈಸಿ ಇರ್ಬೋದು, ಬಟ್ ನಿಮ್ಮ ತಲೆಯಲ್ಲಿ ಜನರಲ್ ನಾಲೆಜ್ ಹೋಗ್ಬೇಕಲ್ಲ. ಎಷ್ಟು ಮಟ್ಟಕ್ಕೆ ನೀವು ಜನರಲ್ ನಾಲೆಜ್ ತಿಳ್ಕೊಂಡಿರ್ತೀರಾ ಅದ್ರ ಮೇಲೆ ನಿಮ್ಗೆ ಈಸಿಯಾಗಿ ಒಂದು ಆಪ್ಷನ್ ಎಲಿಮಿನೇಟ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಯಾವ ಥರ ಒಂದು ಅವರು ಇದು ತೊಗೊಂಡಿದ್ದಾರೆ, ಯಾವ ಬೇಸಿಸ್ ಮೇಲೆ ತೊಗೊಂಡಿದ್ದಾರೆ, 4 ಆಪ್ಷನ್ ಸಿಮಿಲರ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದು ಆ 4 ಆಪ್ಷನ್ಗಳಿಗಿಂತ ಹೆಂಗೆ ಡಿಫ್ರೆಂಟ್ ಅಂತ ತಿಳ್ಕೊಳ್ಳೋಕ್ಕೆ 100% ಜನರಲ್ ನಾಲೆಜ್ ಇಸ್ ವರ್ಕಿಂಗ್ ಔಟ್ ಟು ಬಿ ದ ಬೆಸ್ಟ್ ಅಂತ. ಸೊ ಹಂಗಾಗಿ ನಾವು ಆದಷ್ಟು ಜನರಲ್ ನಾಲೆಜ್ ಬಗ್ಗೆ ತಿಳ್ಕೊಳ್ತಾ ಇದನ್ನು ಕಲಿಯೋಣ ಅಂತ ಹೇಳ್ತಾ ಐ ಗೋ ವಿತ್ ದಿಸ್ ಕಾನ್ಸೆಪ್ಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಆ್ಯಂಡ್ ಇದನ್ನು ನಾನು ಬೇಗ ಮುಗಿಸ್ಬಿಟ್ಟು ನಾವು ಇದಕ್ಕೆ ಹೋಗಬೇಕು, ಯಾವುದೋ ಬ್ಲಡ್ ರಿಲೇಷನ್ನು ಮುಗಿಸ್ಕೊಳ್ಳೋಣ. ದಟ್ಸ್ ಈಸಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಸಿಯೆಸ್ಟ್ ಕಾನ್ಸೆಪ್ಟಿಂದ ಫಾಲೋ ಅಪ್ ಮಾಡ್ತಾ ಬನ್ನಿ, ವರ್ಬಲ್ಲು ರೀಸನಿಂಗ್ ಮಾಡ್ತಾ ಬನ್ನಿ, ತುಂಬ ಈಸಿ ಇರುತ್ತೆ. ಅದಾದಮೇಲೆ ಆಪ್ಟಿಟ್ಯೂಡ್ ಕಲ್ತ್ಕೊಳ್ಳಿ. ಬಟ್ ಏನೇ ಕಾರಣಕ್ಕಾದ್ರೂ ನಿಮಗೆ ಫಸ್ಟ್ ಬರೋದೇ ವರ್ಬಲ್ಲು, ಆಮೇಲೆ ಆಪ್ಟಿಟ್ಯೂಡ್, ಆಮೇಲೆ ರೀಸನಿಂಗು. ಸೊ ಫಸ್ಟು ರೀಸನಿಂಗ್ ಬಂದು ಆಮೇಲೆ ಆಪ್ಟಿಟ್ಯೂಡ್ ಬರಲ್ಲ. ಸೊ ಹಾಗಾಗಿ ನೀವೀಗ ಫಸ್ಟು ವರ್ಬಲ್ ಮತ್ತು ರೀಸನಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ವರ್ಬಲ್ ರೀಸನಿಂಗಿಂದ ಆಬ್ವಿಯಸ್ಲಿ 20 ಔಟ್ ಆಫ್ 2 ಸೆಕ್ಷನಿಂದ ಫುಲ್ ತೊಗೋಬೋದು. ಆಪ್ಟಿಟ್ಯೂಡ್ ಬೇಕಾದ್ರೆ ನಿಮಗೆ ಸೆಟ್ ಆಗೋಂಥದ್ದು, ನ್ಯೂಮರಿಕಲ್ ಅಬಿಲಿಟಿ ನಿಮಗೆ ಸೆಟ್ ಆಗೋಂಥದ್ದು ತೊಗೊಂಡು ನೀವು ಈಸಿಯಾಗಿ ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ವರ್ಬಲ್ ಮತ್ತು ರೀಸನಿಂಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇದನ್ನ ನಾಳೆ ಕ್ಲಾಸಲ್ಲಿ ತೊಗೋತೀನಿ. ಇವತ್ತಿನ ಕ್ಲಾಸ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಯಾರು ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಮೆಸೇಜ್ ಹಾಕಿ, ಖಂಡಿತ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಐ ಜಸ್ಟ್ ವಾಂಟ್ ಟು ಸೇ ಸ್ಮಾಲ್ ಆ್ಯಂಡ್ ಥ್ಯಾಂಕ್ ಯು.